ನಮ್ಮಲ್ಲಿ ಆ ಥರದ ಕಾಪಿ ಎಡಿಟರನ್ನು ಇಟ್ಕೊಳ್ಳೋ ಅಂಥ ಸಂಪ್ರದಾಯ ನಮ್ಮಲ್ಲಿಲ್ಲ. ಆದರೆ ಹಳೆಯ ವಿದ್ವಾಂಸರೆಲ್ಲ ಕಾಪಿ ಎಡಿಟರ್ ಅವರೇ ಸ್ವತಃ ಲೇಖಕರು ಆಗಿದ್ದರು, ಅವರೇ ಕಾಪಿ ಎಡಿಟರ್ ಆಗಿದ್ದರು, ಅವರೇ ಕರುಳು ತಿಂತಾಯಿದ್ರು. ಈ 69 ಕೃತಿಗಳನ್ನು ಸಮಗ್ರವಾಗಿ ಪರಿಚಯ ಮಾಡಿಕೊಡ್ತೀನಿ, ಹೇಳ್ತೀನಿ, ಅದರ ಕೃತಿ ವಿಸ್ತಾರ ಹೇಳ್ತೀನಿ ಅಂತ ನಾನು ಹೇಳಲಾರೆ. ಆದರೆ 69 ಈ ಕೃತಿಗಳ ವೈವಿಧ್ಯತೆ ನನಗೆ ಬಹಳ ವಿಶೇಷವಾದ್ದು. ಅದರಲ್ಲಿ ಮಕ್ಕಳ ಸಾಹಿತ್ಯ ಸುಮಾರು 6 ಕೃತಿಗಳು, 69ರಲ್ಲಿ 6 ಕೃತಿಗಳು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟವು. ಅದರಲ್ಲಿ ಹಂಪನವರ ಪುಣ್ಯಕೋಟಿ ಒಂದು. ಅದನ್ನು ಲೋಕಾರ್ಪಣೆ ಮಾಡುವಾಗ ಹಂಪನವರು ಅದನ್ನು ಕೈ ಹಿಡಿದು ಸಂತೋಷಪಟ್ಟಿದ್ದನ್ನಾಗಲಿ, ಸುಧಾಮೂರ್ತಿ ತಾಯಿ ಅದನ್ನು ನೋಡಿದ್ದಾಗಲೇ ನೋಡಿದ್ದೀವಿ ನಾವು. ಅದರ ಬಗ್ಗೆ ನಾವೇನು, ಅದು ವಿಶೇಷ ಅಂದರೆ ಅದು ಒಳಗಲ್ಲಿ ಗದ್ಯ ಬರಹ, ಕೊನೆಯಲ್ಲಿ ಸಂಪೂರ್ಣ ಪಾಠ ಕೂಡ ಕೊಟ್ಟಿದ್ದಾರೆ ಗೋವಿನ ಹಾಡಿಂದು, ಪುಣ್ಯಕೋಟಿದು. ಸುಧಾಮೂರ್ತಿಯವರ ಗೋಪಿ ದಿನಚರಿ ಈಗಾಗಲೇ 1, 2, 3 ಬಿಡುಗಡೆ ಆಗಿದ್ದು, ಈಗ 4ನೇದು ಅದು. ಅದರಲ್ಲೊಂದು ಸಚಿತ್ರ ಕಥೆಗಳ ಸಂಗತಿ ಅದು. ಆಮೇಲೆ ಸುನಂದ ಕುಲಕರ್ಣಿಯವರು ಕಥಾಸಾಗರ ಅಂಥೇಳಿ ಮಕ್ಕಳಿಗಾಗಿ ಕಥೆಗಳನ್ನು ಬರೆದಿದ್ದಾರೆ. ಭಾಳ ಚೆನ್ನಾಗಿದೆ, ಸರಳವಾದ ಕಥೆಗಳು. ಈಗ ಕಥೆಗಳನ್ನು ಯಾರಿಗೆ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದನ್ನು ನೋಡಬೇಕು ಅಂದರೆ ಅದರಲ್ಲಿ ಸುಧಾಮೂರ್ತಿ ತಾಯಿ ಮತ್ತು ನಮ್ಮ ಸುನಂದ ಕುಲಕರ್ಣಿಯವರ ಬರವಣಿಗೆಗಳು ನೋಡಿದ್ರೆ ನಮಗೆ ಅದು ಹೆಚ್ಚಾಗಿ ಎದ್ದು ಕಾಣಿಸುತ್ತೆ. ನಮಗೆ ಆ ಕಥೆಗಳು ಓದುವಾಗ ನಮಗೆ ಜಿ ಪಿ ರಾಜರತ್ನಂ ಅವರು ನೆನಪಾಗ್ತಾರೆ, ಹೊಯ್ಸಳರು ನೆನಪಾಗ್ತಾರೆ, ಪಂಜ ಮಂಗೇಶರಾಯರು ನೆನಪಾಗ್ತಾರೆ ನಮಗೆ. ಅದರ ಮುಂದುವರಿಕೆ ರೂಪವನ್ನು ನಾವು ಸುಧಾಮೂರ್ತಿ ತಾಯಿಯವರಲ್ಲೂ ಸುನಂದ ಕುಲಕರ್ಣಿ ಅಂಥವರಲ್ಲೂ ನಾವು ನೋಡ್ತಾ ಇದ್ದೀವಿ. ಮೇಟಿಕರಿ ಹಿರಿಯಣ್ಣವರು ಆಯ್ದ ಮಕ್ಕಳ ಕವನಗಳು ಅಂತ ಒಂದು ಸಂಪಾದನೆ ಅವರು ಮಾಡಿದ್ದಾರೆ. 176 ಕವನಗಳಿವೆ ಅದರಲ್ಲಿ. 12 ಸಂಕಲನಗಳಿಂದ ಅವರು ಸಂಗ್ರಹ ಮಾಡಿರೋದು ಅವರದೇ ಕವನಗಳದಲ್ಲ ಮೇಟಿಕೆರೆ ಹಿರಿಯಣ್ಣವರು. ಆ ಮಕ್ಕಳ ಪದ್ಯಗಳನ್ನು ಓದುವಾಗ ನಮಗೆ ಮತ್ತೆ ನಮ್ಮ ಮಕ್ಕಳ ಪದ್ಯಗಳನ್ನು ಯಾರ್ಯಾರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರೆದರೋ ಅಂಥವರೆಲ್ಲರ ನೆನಪಾಗುತ್ತೆ. ಅದು ಪುಟಾಣಿಗಳಿಗಾಗಿ ನೀತಿ ಕಥೆಗಳು ಅಂತ ಒಂದು 4 ಪುಸ್ತಕಗಳನ್ನು ನಮ್ಮ ಗೀತಾ ಶ್ರೀನಿವಾಸನ್ ಅವರು ಬರೆದಿದ್ದಾರೆ. ಅದು ಕೂಡ ಚಿತ್ರವತ್ತಾಗಿರೋದು. ಈ 6 ಕೃತಿಗಳು ವಿಶೇಷವಾದಂಥ, ಅದು ಮಕ್ಕಳನ್ನು ಕೈಗೆ ಮಕ್ಕಳ ಪುಸ್ತಕ ತೊಗೊಂಡ್ರೆ ಅವ್ರಿಗೆ ಓದಬೇಕು ಅಂತ ಅನಿಸ್ಬೇಕು. ಓದಬೇಕು ಅನ್ಸೋದ್ರೆ ಅದು ಸಚಿತ್ರವಾಗಿರಬೇಕು. ನೀವು ಚಿತ್ರ ಸಹಿತ ಇಲ್ಲದೆ ಅದರ ಮಕ್ಕಳನ್ನು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ 6 ಪುಸ್ತಕಗಳ ಮುಖಪುಟ ಮತ್ತು ಒಳಪುಟಗಳು, ಆ ಒಳಪುಟಗಳು ಬಳಸಿರುವಂಥ ಚಿತ್ರಗಳು, ಆ ಚಿತ್ರಗಳಿಗೆ ಅನುಗುಣವಾಗಿರುವಂಥ ಕಥೆಗಳು, ಇದೆಲ್ಲವೂ ಕೂಡ ಒಂದಕ್ಕೊಂದು ಪರ್ಮಿಟೇಷನ್ ಕಾಂಬಿನೇಷನ್ ಥರ ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಈ 69 ಕೃತಿಗಳಲ್ಲಿ ಸಂಶೋಧನೆ ಮತ್ತು ವಿಮರ್ಶೆಗೆ ಸಂಬಂಧಪಟ್ಟಂತೆ ಒಟ್ಟು 9 ಕೃತಿಗಳು ಈ ವರ್ಷ ಲೋಕಾರ್ಪಣೆ ಆಗ್ತಿರೋದು. ವಿಶೇಷವಾಗಿ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿಗಳು, ಗುರುಗಳಾದ ವೆಂಕಟೇಶ್ವರ ಶಾಸ್ತ್ರಿಗಳ ಶಾಸ್ತ್ರೀಯ, ಅದಕ್ಕೆ ಅವರು ಶಾಸ್ತ್ರೀಯದ 14ನೇ ಸಂಪುಟ ಇದು. ಅದಕ್ಕೆ ಅವರು ಸಾಹಿತ್ಯ ಪರ್ವ ಅಂತ ಅದಕ್ಕೆ ಉಪಶೀರ್ಷಿಕೆ ಕೂಡ ಇದೆ. ಇದರಲ್ಲಿ ಅವರ ಮುಖ್ಯವಾದದ್ದು ಹಲ್ಮಿಡಿ ಶಾಸನದ ಮೇಲಿನ ಲೇಖನ ಭಾಳ ವಿಶೇಷವಾದ್ದು. ಆಮೇಲೆ ಕಾಯೋ ಶ್ರೀಗೌರಿ ಅಂಥೇಳಿ ಮಹಾರಾಜರ ಕಾಲದಲ್ಲಿ ಹಾಡ್ತಾ ಇದ್ದಂಥ ಹಾಡಿನ ಅದರ ಸ್ವರೂಪ, ಅದರ ಮೂಲ ಪಾಠ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಸಂಶೋಧನೆ ಮಾಡಿ ಬರೆದಿರುವ ಒಂದು ಲೇಖನ ಕಾಯೋ ಶ್ರೀಗೌರಿ. ನಂತರದಲ್ಲಿ ತುಂಬ ಲೇಖಕರ ಬಗ್ಗೆ ಅಲ್ಲಲ್ಲಿ ಅವರು ಭಾಷಣ ಮಾಡಿದ್ದು, ಕೆಲವು ಕಡೆ ಅವರು ಪುಸ್ತಕಗಳು ಬರೆದ ಮುನ್ನುಡಿ, ಆಮೇಲೆ ಅವರ ಕಿರು ಬರಹಗಳು, ಕೆಲವರು ಅವರು ಪ್ರಬುದ್ಧ ಕರ್ನಾಟಕದ ಸಂಪಾದಕರಾಗಿದ್ದಾಗ ಆ ಸಂಪಾದಕೀಯ ಬರಹಗಳು, ಇವೆಲ್ಲವೂ ಕೂಡ ಆ ಶಾಸ್ತ್ರೀಯದಲ್ಲಿದೆ. ಒಂದಕ್ಕೊಂದು ಸಹ ಸಂಬಂಧ ಇದೆ. ಅದೆಲ್ಲ ಆ ಎಲ್ಲ ಬರವಣಿಗೆಗಳಲ್ಲೂ ಕೂಡ DLN ಅವರು ಕಾಣ್ತಾರೆ, ತಿನಿಂಶಿ ಕಂಠೇನವರು ಕಾಣ್ತಾರೆ. ಒಂದು ಸಂಶೋಧನೆಯ ಬರವಣಿಗೆ ಹೇಗಿರಬೇಕು ಅನ್ನೋದಕ್ಕೆ ಈಗಲೂ ಕೂಡ ಒಂದು ಮಾದರಿ ನಮ್ಮ ಶಾಸ್ತ್ರಿಗಳ ಆ ಗ್ರಂಥಗಳು ಅಂತ ಹೇಳಿದ್ರೆ ಅದು ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಮಗೊಂದು ಮಾದರಿ ಬೇಕು ಸಂಶೋಧನೆ ಮತ್ತು ವಿಮರ್ಶೆಗೆ. ಅದು ವಿಶೇಷವಾಗಿ ಹಳೆಗನ್ನಡ ಮತ್ತು ಪ್ರಾಚೀನ ಕನ್ನಡ ಮತ್ತು ಮಧ್ಯಕಾಲೀನ ಕನ್ನಡದ ಭಾಷೆ, ಛಂದಸ್ಸು, ಸಾಹಿತ್ಯ ಇವುಗಳ ಬಗ್ಗೆ ಏನಾದರೂ ನಾವು ಯೋಚನೆ ಮಾಡ್ತೀವಿ, ಅದರ ಬಗ್ಗೆ ನಮ್ಮ ತಿಳುವಳಿಕೆ ವಿಸ್ತಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಶಾಸ್ತ್ರಿಗಳ ಬರಹಗಳಿಗೆ ಹೋಗೋದು ಅನಿವಾರ್ಯ ಮತ್ತು ಅಗತ್ಯ. ಕೇಶವ ಶರ್ಮ ಅವರ ಸಂಸ್ಕೃತಿ ಮತ್ತು ನವಚಾರಿತ್ರಿಕವಾದ ಅಂಥ ಒಂದು ಸಿದ್ಧಾಂತ ಗ್ರಂಥ ಅದು. ನಿಯೋ ಹಿಸ್ಟಾರಿಕಲ್ ಅಂತ ಪರ್ಸ್ಪೆಕ್ಟಿವ್, ಕಲ್ಚರ್ ಮತ್ತು ನಿಯೋ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಬಗ್ಗೆ ಒಂದು 12 ಲೇಖನಗಳುಳ್ಳಂಥ ಒಂದು ಬರವಣಿಗೆ. ಅದು
ತುಂಬ ಕ್ಲಿಷ್ಟಕರವಾದಂಥ ವಿಚಾರ ಅದು. ಅಂಥ ಕ್ಲಿಷ್ಟತೆಕರವಾದಂಥ ವಿಚಾರವನ್ನು ಕನ್ನಡದಲ್ಲಿ ಸರಳವಾಗಿ, ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರು ವಿಶೇಷವಾಗಿ ಸೈದ್ಧಾಂತಿಕವಾದಂಥ ತಿಳುವಳಿಕೆ ಪಡಿಬೇಕು ಅಂತಾರೋ ಅಂಥವರಿಗೆ ಈ ಕೃತಿ ಭಾಳ ಮುಖ್ಯವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಶ್ರೀಶೈಲ ನಾಗರಾಳವರ ಜಾನಪದ ಸಮಾಜ ಸಂಸ್ಕೃತಿ ಅಂತ ಅನ್ನೋದು ಜಾನಪದವನ್ನು ಪ್ರಧಾನವಾಗಿ ಇಟ್ಕೊಂಡು ಅದರ ಸಾಮಾಜಿಕ ಸ್ವರೂಪ ಮತ್ತು ಅದರ ಸಾಂಸ್ಕೃತಿಕ ಸ್ವರೂಪವನ್ನು ಹಿನ್ನೆಲೆಗೆ ಇಟ್ಕೊಂಡು ಲೇಖನಗಳನ್ನು ಬರೆದಿರುವ ಶ್ರೀಶೈಲ ನಾಗರಾಳವರ ಲೇಖನಗಳನ್ನು ವಿಶೇಷವಾಗಿ ಅಭ್ಯಾಸ ಜಾನಪದ ಕ್ಷೇತ್ರದಲ್ಲಿ ವಿಸ್ತರತೆಯನ್ನು ಅವರು ಪಡ್ತಿದ್ದಾರೆ. ವಿಶೇಷವಾಗಿ ಅದು ಅದರ ಕಲ್ಯಾಣ ಕರ್ನಾಟಕದ ಜಾನಪದದ ಭಾಗವನ್ನು ಗಮನದಲ್ಲಿಟ್ಕೊಂಡು ಅವರು ಬರೆದಿರೋ ಲೇಖನಗಳವು. ಬದುಕಿನ ನಾದುವೆ ಬರಹದ ಭಾವ ಅಂತ ನಮ್ಮ ಡಾಕ್ಟರ್ ಎಂ ಬಿ ಕಟ್ಟಿ ಒಬ್ಬ ಹೊಸ ತಲೆಮಾರಿನ ಹುಡುಗ, ಆತ ಪೋತೆಯವರ ಸಂದರ್ಶನವನ್ನು ಕುರಿತಾದಂಥ ಎಲ್ಲ ಬೇರೆ ಬೇರೆ ಸಂದರ್ಶನಗಳೆಲ್ಲ ಸೇರಿಸಿ ಒಂದು ಪುಸ್ತಕೆಯನ್ನು ಮಾಡಿದ್ದಾರೆ. ವಸಂತ ವಿ ನಾಶಿ ಅನ್ನೋರು ಎಲ್ಲ ಹನುಮಂತಯ್ಯನವರ ಜೀವನ ಮತ್ತು ವ್ಯಕ್ತಿತ್ವ ಕುರಿತು ಕೃತಿಯನ್ನು ಬರೆದಿದ್ದಾರೆ. ಸಂತೋಷ್ ಕುಮಾರ್ ಎಸ್ ಕುಂಬಾರ್ ಅಂತ ದಲಿತ ಲೇಖಕಿಯರ ಕಾವ್ಯಾವಲೋಕನಂ ಅಂಥೇಳಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಲೇಖಕಿಯರನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅದನ್ನು. ಅದೇ ರೀತಿ ಡಾಕ್ಟರ್ ಎಚ್ ಪ್ರಕಾಶ್ ಸಂಗಮ ಅವರು ಕರ್ನಾಟಕದ ದಲಿತ ಚಳವಳಿ ಕುರಿತು ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಶರಣಪ್ಪ ಚಲವಾದೇವರು ದಲಿತ ಸಂಕಥನ ಅಂತ ಒಂದಿದೆ. ಹನುಮಂತ ಬಿ ಮೇಲ್ಕೇರಿ ಆಧುನಿಕ ವಚನಕಾರರು ಯಾರಿದ್ದಾರೆ ಅವರ ಬಗ್ಗೆ ಒಂದು ಬರವಣಿಗೆ ಮಾಡಿದ್ದು. ಇವೆಲ್ಲ ವಿಮರ್ಶೆಗೆ ಸಂಬಂಧಪಟ್ಟಂಥದ್ದು. ಹೀಗೆ ಸಂಶೋಧನೆ ವಿಮರ್ಶೆಯಲ್ಲಿ ವಿಶೇಷವಾಗಿ ಅನೇಕರು ತೊಡಗಿದ್ದಾರೆ ಅನ್ನೋದನ್ನು ಇಲ್ಲಿ ಸೂಚಿಸುತ್ತೆ ಇದು. ಇನ್ನು ಇದಕ್ಕಿಂತಲೂ ಹೆಚ್ಚು ಅಂತ ಹೇಳಿದ್ರೆ ಈ ವರ್ಷ ಬಂದಿರುವ 69 ಕೃತಿಗಳಲ್ಲಿ ಕಾದಂಬರಿ ಮತ್ತು ಕಥೆಗಳ ಪ್ರಮಾಣ ತುಂಬ. ಕಾದಂಬರಿಗಳಲ್ಲಿ ಸಿ ಕೆ ನಾಗರಾಜರಾಯರ ಪೃಥ್ವಿ ವಲ್ಲಭ ಅದು ಪ್ರಥಮ ಮುದ್ರಣ ಹಿಂದೆ ಆಗಿತ್ತು, ಇದು ಮರುಮುದ್ರಣ ಆಗಿರೋದು. ಅದರಲ್ಲಿ ಇದಕ್ಕಿಂತ ಮುಂಚೆ ವೀರಗಂಗಾ ವಿಷ್ಣುವರ್ಧನ ಮತ್ತು ಪಟ್ಟಮಹಾದೇವಿ ಶಾಂತಲಾದೇವಿಯನ್ನು ಸಿ ಕೆ ನಾಗರಾಜರಾಯರು 2 ಕಾದಂಬರಿಗಳನ್ನು, ಭಾಳ ಬೃಹತ್ತಾದ ಕಾದಂಬರಿ ಪಟ್ಟಮಹಾದೇವಿ ಶಾಂತಲಾದೇವಿ. ನಂತರದಲ್ಲಿ ಕಳೆದ ವರ್ಷ ಅದನ್ನು ವೀರಗಂಗಾ ವಿಷ್ಣುವರ್ಧನವನ್ನು ಇದೇ ಸಂದರ್ಭದಲ್ಲಿ ಲೋಕಾರ್ಪಣೆ ಆಗಿತ್ತು. ಅವರ ಚಾಲುಕ್ಯ ಚಕ್ರವರ್ತಿ ತೈಲಪ್ಪನ ಬಗ್ಗೆ ಬರೆದಿರುವ ಪೃಥ್ವಿ ವಲ್ಲಭ ಭಾಳ ವಿಶೇಷವಾದ ಕಾದಂಬರಿ ಅದು. ಇದಕ್ಕೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಭಾಳ ಈಗ ಒಂದು 50 ಸರಿಸುಮಾರು 52 54 ಸರಿಸುಮಾರಲ್ಲಿ ಪೃಥ್ವಿ ವಲ್ಲಭ ಅಂತೇಳಿ ಒಂದು ಹಿಂದಿನಲ್ಲಿ ಒಂದು ಚಲನಚಿತ್ರ ಬರುತ್ತೆ. ಅಲ್ಲಿ ತೈಲಪ್ಪ ಚಕ್ರವರ್ತಿಯ ಬಗ್ಗೆ ತುಂಬ ಅವಹೇಳನ ಮಾಡುವಂಥ ಒಂದು ಸಂದರ್ಭದ ಒಂದು ಚಿತ್ರ ಎಲ್ಲ ಇರುತ್ತೆ. ಅದರ ಮೂಲ ಲೇಖಕರು ಡಾಕ್ಟರ್ ಕೆ ಮುನ್ಷಿ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೆಲ್ಲ ಹರತಾಳುಗಳೆಲ್ಲ ನಡೆಯುತ್ತೆ. ಆನಕೃಷ್ಣರಾಯರು, ತರಾಸರು, ಆ ಕಡೆ ವಿದ್ಯಾವರ್ಧಕ ಸಂಘದಲ್ಲಿದ್ದಂಥ ಬೆಡಗೆ ಕೃಷಿ ಶರ್ಮರು, ಶಂಭಾ ಜೋಶಿ, ಉಳಿದವರೆಲ್ಲ ಸೇರಿಕೊಂಡು ಆ ಫಿಲಮ್ ಬಗ್ಗೆ ಮತ್ತು ಆ ಕಥಾ ಬಗ್ಗೆ ಆಕ್ಷೇಪಣೆ ಎತ್ತಿ ಅವರಿಗೆ ಮುನ್ಷಿಯವರಿಗೆ ಒಂದು ಪತ್ರ ಬರೀತಾರೆ ಅವರು. ಆದರೆ ಅದಕ್ಕೆ ಅವರೇನು ಹೇಳ್ತಾರೆ, ನಾನೊಬ್ಬ ಸ್ವತಂತ್ರವಾಗಿ ನನಗೇನೊಂದು ಕಲ್ಪನೆಯಿಂದ ಬರೆದಿದ್ದೀನಿ ಅಂತ. ಅದಕ್ಕೆ ಅವರು ಇದಕ್ಕೆ ಸಮಜಾಯಿಷಿ ಕೊಟ್ಟು ಹೇಳ್ತಾರೆ, ಎಲ್ಲಿ ಹಾಗೆ ಬರೀ ಕೊಡು, ನೀವು ಇತಿಹಾಸಕ್ಕಿಂತ ಲೋಪ ಬರೋ ಹಾಗೆ ನೀವು ಬರೆದಿದ್ದೀರಿ ಪೃಥ್ವಿ ವಲ್ಲಭ ಅಂತ. ಆದರೆ ಇದು ಮನಸ್ಸಲ್ಲಿ ಅವರಿಗೆ ಸಿ ಕೆ ನಾಗರಾಜರ ಮನಸ್ಸಲ್ಲಿ ಕೂತ್ಕೊಂಡು ಕಾಲಕ್ರಮೇಣ ಅದನ್ನು ಒಂದು ಕಾದಂಬರಿ ರೂಪ ತರಬೇಕು ಅಂಥೇಳಿ ವಿಸ್ತಾರವಾದ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನದ ಫಲವೇ ಈ ಪೃಥ್ವಿ ವಲ್ಲಭ ಅಂತ. ಅವರ ವೀರಗಂಗಾ ಪಟ್ಟಮಹಾದೇವಿ ಶಾಂತಲಾದೇವಿ ಥರನೇ ಭಾಳ ವಿಶೇಷವಾದಂಥ ಒಂದು ಕಾದಂಬರಿ ಅದು. ಬಿ ಎಲ್ ಲಕ್ಷ್ಮಣರಾವ್ ಅವರು ಎಂಥ ಮೋಜಿನ ಕುದುರೆ ಅಂತ ಅವರು, ನಾವೆಲ್ಲ ಕವಿತೆಯ ಮೇಲೆ ಗಮನ ಇಟ್ಕೊಂಡಿರೋರು, ಆದರೆ ಎಂಥ ಮೋಜಿನ ಕುದುರೆ ಅಂತ ಒಂದು ಕವಿತೆಯ ಸಾಲನ್ನು ಈ ಕಾದಂಬರಿಗಿಟ್ಟು ಒಂದು ಚಿಕ್ಕ ಕಿರು ಕಾದಂಬರಿಯನ್ನು ಅವರು ಬರೆದಿದ್ದಾರೆ. ಭಾಳ ಒಂದೂವರೆ ಗಂಟೆಯಲ್ಲಿ ಓದಾಕ್ಬಿಡ್ಬೋದು. ಅವರ ಪದ್ಯದ ರೀತಿಯ ಇನ್ನೊಂದು ರೂಪ ಆ ಕಾದಂಬರಿ ಅಂತ ಹೇಳಿದರೆ ತಪ್ಪಾಗಲಾರದು. ಎಂ ಕೆ ಇಂದಿರವರ ತೆಗ್ಗಿನ ಮನೆ ಅಂಥೇಳಿ ಪುನರ್ಮುದ್ರಣ ಆಗಿದೆ ಅದು. ಎನ್ ನರಸಿಂಹನವರ ಅರಿಂಜನ ಸಾಹಸಗಳನ್ನು ಕುರಿತಾದಂಥ ಒಂದು ಪತ್ತೆದಾರಿ ಕಾದಂಬರಿ ಮಾಯಾರಮಣಿ, ಅದು ಮತ್ತೆ ಪುನರ್ಮುದ್ರಣ ಆಗಿದೆ. ವಿಶೇಷವಾಗಿ ನಾನು ಇಲ್ಲಿ ಅನ್ಸ್ಕೊಳ್ಳೋದು ದೊಡ್ಡ ಮನೆ ಆನಂದನವರು ಮಿನುಗುತಾರೆ ಅಂಥೇಳಿ. ಆ ಮಿನುಗುತಾರೆ ಅಂದ ತಕ್ಷಣ ಕಲ್ಪನೆ ನೆನಪಾಗುತ್ತೆ. ಭಾಳ ಬೃಹತ್ತಾದಂಥ ಒಂದು ಕಾದಂಬರಿ. ಆಕೆಯ ಇದರಲ್ಲಿ ಭಾಳ ಅವರ ಬರವಣಿಗೆಯ ಶೈಲಿಯೂ ಚೆನ್ನಾಗಿದೆ. ಅದರ ಸಂವಿಧಾನ, ಕಥಾ, ಅದರ ಪ್ರಸಂಗಗಳು, ಘಟನೆಗಳು ಮೊದಲಿಂದ ವಿಸ್ತಾರವಾಗಿ ಹಾಗೇನೆ ಯಾವುದು ಮಿನುಗುತ್ತಾರೆ ಅನ್ನೋದು ಒಂದು ಮೆಟಫರ ಕೂಡ ಬಳಸಿದ್ದಾರೆ. ಅದು ಕಲ್ಪನೆ ಆಗ್ಬೋದು, ಕಲ್ಪನೆಗಿಂತ ಬೇರೆ ಥರನೂ ಆಗ್ಬೋದು. ಅಂದರೆ ಆ ಕಾದಂಬರಿ ಒಳಗಡೆ ಇರುವ ಸ್ವಾರಸ್ಯದ ಕ್ರಮ ಇದು ಅಂತ ನನಗನ್ಸುತ್ತೆ ನನಗೆ. ಆಮೇಲೆ ದೇವಡು ಕಥಾಲೋಕ, ಅದು ನಾನೇ ಸಂಪಾದಿಸಿರೋದು. 1926, ಮುಂದಿನ 2 ವರ್ಷದ ತರುವಾಯ 100 ವರ್ಷ ಆಗುತ್ತೆ ದೇವಡು ಅವರು ಬುದ್ಧಿ ಕಥೆಗಳು ಅಂತ ಬರೆದು.
ಬುದ್ಧಿ ಕಥೆಗಳಿಂದ ಶುರು ಮಾಡಿ ಅವರ ಸೋಲೋ ಗೆಲ್ಲುವ ತನಕ ಅನೇಕ ಕಥೆಗಳನ್ನು ಬರೆದರು. ಸುಮಾರು 82 ಕಥೆಗಳಿಗಿಂತ ಮೇಲೂ ದೊಡ್ಡ ಕಥೆಗಳು 1 ಪುಟದ ಕಥೆ, 2 ಪುಟದ ಕಥೆ, 3 ಪುಟದ ಕಥೆಯಿಂದ ಹಿಡಿದು ಸುಮಾರು 30-40 ಪುಟಗಳ ವಿಸ್ತಾರವಾದವರೆಗೂ ಕಥೆಗಳನ್ನು ಬರೆದಿರೋರು. ಆ ದೇವುಡು ಕಥಾಲೋಕವನ್ನು ಮೊಟ್ಟ ಮೊದಲ ಬಾರಿಗೆ ಎಲ್ಲ ಸಂಗ್ರಹ ಮಾಡಿ, ಈ ಒಂದು 40 ವರ್ಷಗಳಿಂದ ನಾನು ಅದನ್ನೆಲ್ಲ ಸಂಗ್ರಹ ಮಾಡಿ ಹೋದವನು. ಈಗ ಅದನ್ನು ಲೋಕಾರ್ಪಣೆ ಆಗಿದೆ. ಕುಂವೀರದ್ರಪ್ಪನವರ ಕನಕಾಂಗಿ ಕಲ್ಯಾಣದ ಬಗ್ಗೆ ಹೇಳಬೇಕು. ಅದು ಆ ಹೆಸರು ಒಂದು ತಕ್ಷಣವೇ ಅಂತೆ, ಕನಕಾಂಗಿ ಕಲ್ಯಾಣ ಅಂತ. ಆ ಕನಕಾಂಗಿ ಕಲ್ಯಾಣದಲ್ಲಿ ಮದುವೆ ನಿಜ, ಅದರ ಒಂದು ಕಥೆ ಅದು. ಆ ಕಥೆಯೇ ಕಾದಂಬರಿಗೆ, ಆ ಕಥೆಗೆ ಸಂಕಲನಕ್ಕೆ ಹೆಸರನ್ನು ಅವರು ಕೊಟ್ಟಿದ್ದಾರೆ. 9 ಕಥೆಗಳು ಅದರಲ್ಲಿದೆ. ಕನಕಾಂಗಿ ಕಲ್ಯಾಣ ಕೂಡ ಒಂದು ಕಥೆ. ಎಂದಿನಂತೆ ಅವರ ಸೆಟೈರ್ ಇದೆ, ತಮಾಷೆ ಇದೆ, ಒಳ್ಳೆ ನಗು ಇದೆ, ಗಾಂಭೀರ್ಯ ಇದೆ. ಎಲ್ಲ ಅವರ ಹಿಂದಿನ ಬೇರೆ ಬೇರೆ ಕಥೆಗಳಲ್ಲಿರುವ ಸ್ವಾರಸ್ಯಗಳೆಲ್ಲ ಮತ್ತೆ ಈ ಕಥೆಯಲ್ಲಿ ಮುಂದುವರಿಯೋದು ಒಂದು ವಿಶೇಷತೆ. ಹಾಗಾಗಿ ಅದನ್ನು ಓದಲೇಬೇಕಾದ್ದು. ಆಮೇಲೆ ಎಚ್ ಡಿ ಪೊತ್ತಿಯವರ ಕೋಳಿ ಕಾಲಿಗೆ ಗೆಜ್ಜೆ ಅಂತ, ಇದು ಒಂದು ಕೋಳಿ ಕಾಲಿಗೆ ಗೆಜ್ಜೆ ಅನ್ನೋದೇ ಒಂದು ವಿಶೇಷವಾದಂಥ ಒಂದು ಮೆಟಫರ್ ಅದು. ಯಾಕೆಂದರೆ ಕೋಳಿ ಕಾಲಿಗೆ ಯಾರು ಗೆಜ್ಜೆ ಕಟ್ಟಲ್ಲ, ಆದರೆ ಕೋಳಿ ಕಾಲಿಗೆ ಗೆಜ್ಜೆ ಅನ್ನೋ ಮೂಲಕವೇ ಒಂದು ಬೇರೆ ಹಂತದ ನೆಲೆಗಳನ್ನು ಅದು ಸೂಚಿಸುತ್ತೆ. ಅದರಲ್ಲಿ 11 ಕಥೆಗಳನ್ನು ಅವರು ಬರೆದಿದ್ದಾರೆ. ನನಗೆ ಬೋಧಿ ಮತ್ತು ಕೋಳಿ ಕಾಲಿನ ಗೆಜ್ಜೆ ಅಂತ 2 ಕಥೆಗಳು ಭಾಳ ಇಷ್ಟ ಆದವು. ಹಾಗೆಯೇ ಡಾಕ್ಟರ್ ವಿ ಎಚ್ ಮೂಲಿಮನಿಯವರು ಕಲಿತವರೆಲ್ಲ ಜಾಣ್ರೆ ಅಂತ ಒಂದು ಕಲಿಯದವರ ನೈಜ ಘಟನೆಗಳ ಒಂದು ಕಥಾನಕವನ್ನು ಅವರು ಮಾಡಿದ್ದಾರೆ. ಆ ನಂತರದಲ್ಲಿ ಪದ್ಮಿನಿ ನಾಗರಾಜ್ ಅವರದ್ದು ಸಮುದ್ರದ ತೆರೆಯ ಸರಿಸಿ ಅಂತ ಆ ಸಂಕಲನದ ಹೆಸರು ಕೊಟ್ಟಿದ್ದಾರೆ. ಅದನ್ನು 10 ಕಥೆಗಳಿವೆ. ಸಮುದ್ರದ ತೆರೆಯ ಸರಿಸಿ ಅಂತ. ನಾವು ಸಮುದ್ರದ ತೆರೆಯನ್ನು ನನ್ನಂತೂ ಸೇರಿಸೋಕ್ಕಾಗಲ್ಲ, ಆದರೆ ಪ್ರಕೃತಿಯ ಒಳಗಡೆ ಅದನ್ನು ಆ ಇಡೀ ಹೆಸರನ್ನು ಶೀರ್ಷಿಕೆ ಕೊಟ್ಟಿರೋದೇ ಇಡೀ ಕಥೆಗಳನ್ನು ಓದೋದಕ್ಕೆ ನಮಗೊಂದು ಕೊಡುತ್ತೆ. ನನಗೆ ಅದರಲ್ಲಿ ತನುವೆಂಬ ಹಣತೆಯೋಳು ಪ್ರಾಣವೆಂಬ ಬಟ್ಟಿಯ ನಿಲ್ಲಿಸಿ ಅಂತ ಒಂದು ಕಥೆ ಇದೆ. ತನುವೆಂಬ ಹಣತೆಯೋಳು ಪ್ರಾಣವೆಂಬ ಬತ್ತಿಯ ನಿಲ್ಲಿಸಿ ಅಂತ. ನನಗೆ ಇದು ತುಂಬ ಇಷ್ಟವಾದ ಕಥೆ. ಇದು ಅವರ 10 ಕಥೆಗಳಲ್ಲಿ ಈ ಕಥೆ ಬೇರೆ ಬೇರೆ ದೃಷ್ಟಿಗಳಿಂದ ಭಾಳ ವಿಶೇಷತೆ ಅನಿಸುತ್ತೆ ನನಗೆ. ಆಮೇಲೆ ಕಮನಾಡಿಗ ನಾರಾಯಣ ಅವರು ಬಣ್ಣದ ಜಿಂಕೆ ಅಂತ ಸಂಕಲನ, ಅದು ಅವರ ಒಟ್ಟು 8 ಕಥಾ ಸಂಕಲನದಿಂದ ಆಯ್ದಂಥ. ವಿಶೇಷವಾಗಿ ಅದು ಈ ಪ್ರಾಣಿಜನ್ಯ ಕಥೆಗಳನ್ನು ಆಯ್ದುಕೊಂಡು ಅವರು 15 ಕಥೆಗಳನ್ನು ಇಲ್ಲಿ ಒಟ್ಟುಗೂಡಿಸಿ ಮಾಡಿದ್ದಾರೆ. ಕಮನಾಡಿಗ ನಾರಾಯಣ ಅವರನ್ನು ನಾವು ಅಭಿನಂದಿಸಬೇಕು. ಇದಿಷ್ಟು 13 ಕಥಾ ಸಂಕಲನಗಳು, ಅಂದರೆ ಕಥೆ ಮತ್ತು ಕಾದಂಬರಿಗಳನ್ನು ಒಟ್ಟು ಸೇರಿಸಿದ್ರೆ ಈ ಕಥನ ಸಂಪ್ರದಾಯದಲ್ಲಿ ಇವುಗಳೆಲ್ಲ ಓದ್ತಾ ಇದ್ದರೆ ನಮಗನ್ಸೋದು ಇದುವರೆಗೂ ಬಂದಿರುವ ಕನ್ನಡದ ಕಥೆಗಳ ವಿಸ್ತಾರತೆಯನ್ನು ಇವು ಉಂಟು ಮಾಡ್ತಾ ಇದ್ದಾವೆ ಅಂಥೇಳಿ. ಪ್ರಬಂಧಗಳಲ್ಲಿ ವಿಶ್ವೇಶ್ವರ ಭಟ್ರ ಪದಮಣಿ ದರ್ಪಣ, ಶಬ್ದಮಣಿ ದರ್ಪಣ ಗೊತ್ತು, ಆದರೆ ಪದಮಣಿ ದರ್ಪಣ ಗೊತ್ತಿರಲಿಲ್ಲ. ಹಾಗಾಗಿ ಪದಮಣಿ ದರ್ಪಣ ಕೊಟ್ಟಂಥ ಆ ಒಂದು ಪದಮಣಿ ದರ್ಪಣ ಅಂತಲೇ ಕೊಟ್ಟಿರುವಂಥ ವಿಶ್ವೇಶ್ವರ ಭಟ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಪದಮಣಿ ದರ್ಪಣದಲ್ಲಿ ಪದಗಳು ಆ ಪದಗಳ ಮೂಲಕ ನಡೆಯುವಂಥ ವಿಸ್ತಾರವಾದಂಥ ಒಂದು ಲೋಕವನ್ನು ಅವರು ಪ್ರಬಂಧಗಳ ಮೂಲಕ ಚಿತ್ರಿಸ್ತಾರೆ. ನಮ್ಮಲ್ಲಿ ಪ್ರಬಂಧ ಸಾಹಿತ್ಯ ತುಂಬ ಕಡಿಮೆ ಆಗಿರುವ ಹೊತ್ತಿನಲ್ಲಿ ವಿಶ್ವೇಶ್ವರ ಭಟ್ರ ಬರವಣಿಗೆ ಆ ದಿಕ್ಕಿನಲ್ಲಿ ಹೆಚ್ಚು ನಮಗೊಂದು ಆಶಾದಾಯಕ. ಹಾಗೆ ಎ ಗೋಪಾಲರಾವ್ ಅವರ ಓಲ್ಡ್ ಇಸ್ ಗೋಲ್ಡ್ ಅಂತ, ಅದು ಕೂಡ ಒಂದು ಪ್ರಬಂಧ. ಶಶಿಧರ ಹಾರಡಿಯವರ ಪರಿಸರದ ಒಡನಾಟ, ರಾಜ ಒಡ್ಕಳ್ಳಿಯವರ ಹರಟೆ ಕಷಾಯ, ಶ್ರೀಮತಿ ನಂದಿನಿ ಹೆದ್ದೂರ್ಗ ಅವರ ಒಂದು ಗುಲಾಬಿ ನೋಟು, ಆಮೇಲೆ ಎಚ್ ಸುಶೀಲ ಚಿಂತಾಮಣಿಯವರ ಅವಳ ಸುತ್ತ ಅಂತ ಕೆಲವು ಘಟನೆಗಳ ಸಂಕಲನ. ಇವೆಲ್ಲ ಪ್ರಬಂಧಗಳ ವಿನ್ಯಾಸವನ್ನು ಹೇಳುತ್ತೆ. ಕೆಲವು ಪ್ರಬಂಧಗಳು ಉತ್ತರ ಕರ್ನಾಟಕದಲ್ಲಿ ಎನ್ ಕೆ ಮುಂತಾದವರು ಹಿಂದಿನವರು ಬರೀತಾ ಇದ್ದಂಥ ಕೆಲವು ಪ್ರಬಂಧಗಳ ನೆನಪು ಬರುತ್ತೆ. ಮತ್ತು ವಿಶೇಷವಾಗಿ ಪತ್ರಿಕಾ ಬರಹದಲ್ಲಿ ಇರುವ ಪ್ರಬಂಧಗಳ ವಿಶೇಷತೆಗಳ ಬಗ್ಗೆ ಅದರ ಪತ್ರಿಕೆಯಲ್ಲಿ ಬರೆಯುವ ಲೇಖನಗಳೇನಿದೆ, ಕೆಲವು ಪ್ರಬಂಧಗಳ ಥರ ಬಂದಿರುತ್ತೆ. ಅಂಥ ಪ್ರಬಂಧಗಳ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಹೇಳಬೇಕು. ಅನುವಾದ ಸಾಹಿತ್ಯದ ಬಗ್ಗೆ ಒಟ್ಟು 6 ಕೃತಿಗಳು ಬಂದಿವೆ. ಅದು ಬೇರೆ ಬೇರೆ ಭಾಷೆಗಳಿಂದ ಬಂದಿರೋದು. ವಿಶೇಷವಾಗಿ ಎನ್ ಎಸ್ ಅನಂತರಾಮನ್ ಅವರು ಉಪನಿಷತ್ ರಸಧಾರೆ ಅಂತೇಳಿ 10 ಉಪನಿಷತ್ತುಗಳನ್ನು ಅವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅನುವಾದ ಮಾಡಿರೋದು ಮಾತ್ರ ಅಲ್ಲ, ಅದನ್ನು ಅನುವಾದ ಅಂತ ನಾನು ಹೇಳಿದ್ದಾರೆ. ಅದರ ಮೂಲ ಮಂತ್ರಗಳೇನಿದೆ ಉಪನಿಷತ್ತಿನ ಈಶೋಪನಿಷತ್ತಿರ್ಬೋದು, ಈಶಕೇನ ಕಠ ಮುಂಡುಕ ಮಾಂಡುಕ್ಯ ತೈತರಿ ಐತರಿ ಛಾಂದೋಗ್ಯ ಬೃಹದಾರಣಿಕದ ಉಪನಿಷತ್ತುಗಳಲ್ಲಿ ಬರುವಂಥ ಮಾತುಗಳನ್ನು ತಮ್ಮ ಮಾತುಗಳಲ್ಲಿ ಅದನ್ನು ಹೆಕ್ಕಿದ್ದಾರೆ. ಮತ್ತು ಇಡೀ ಎಲ್ಲ ಉಪನಿಷತ್ತುಗಳು ಒಂದೊಂದು ಉಪನಿಷತ್ತಕ್ಕೂ
ಒಂದು ಒಳ್ಳೆಯ ಪ್ರವೇಶಿಕೆಯನ್ನು ಅವರು ಬರೆದಿದ್ದಾರೆ. ಪ್ರವೇಶಿಕೆ ಬರೆಯೋ ಜೊತೆಗೆ ಆರಂಭದಲ್ಲಿ ಸುಮಾರು ವಿಸ್ತಾರವಾಗಿ ಒಂದು 20 ಪುಟಗಳ ಉಪನಿಷತ್ತುಗಳನ್ನು ನಾವು ಹೇಗೆ ಓದಬೇಕು ಮತ್ತು ಯಾಕೆ ಓದಬೇಕು ಮತ್ತು ಅದಕ್ಕೆ ಅದ್ರ ಹಿಂದಿರುವಂಥ ವಿಶೇಷವಾದ ಚಾರಿತ್ರಿಕ ನೆಲೆಗಳು ಯಾವುದು ಅಂತ ಅನ್ನೋದನ್ನ ನಮ್ಮ ಎನ್.ಎಸ್. ಅನಂತರಾಮನ್ ಅವರು ಮಾಡಿದ್ದಾರೆ. ಅದು ಭಾಳ ವಿಶೇಷವಾದ್ದು. ಹಾಗೆ ಚಂದ್ರಕಾಂತ್ ಪೋಖ್ಲೆ ಅವರ ಮರಾಠಿಯಿಂದ ಕನ್ನಡಕ್ಕೆ ಸಂಭಾಜಿ, ಅವನು ಶಿವಾಜಿ ಮಗ, ಅವನ ಬಗ್ಗೆ ಮರಾಠಿಯಲ್ಲಿ ವಿಶ್ವನಾಥ್ ಪಾಟೀಲ್ ಬರೆದಂಥ ವಿಶ್ವಾಸ್ ಪಾಟೀಲ್ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪೋಖ್ಲೆಯವರು. ಅದಕ್ಕೆ ಸಂಬಂಧಪಟ್ಟಾಗ ಒಂದು ಒಳ್ಳೆಯ ಒಂದು 120-130 ಜನ ಏನೇನು ಪಾತ್ರಧಾರಿಗಳು ಬರುತ್ತೋ ಆ ಪಾತ್ರಗಳು ಬರೋದೆಲ್ಲ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅದು ಕೊಡದೆ ಹೋಗಿದ್ದರೆ ಸಂಭಾಜಿ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗೋದು. ಏಕೆಂದರೆ ಒಳಗೆ ಅನೇಕ ನೂರಾರು ಪಾತ್ರಗಳು ಬರುತ್ತೆ. ಅದು ಹಾಗೆಯೇ ಡಿ.ಎನ್. ಶ್ರೀನಾಥ್ ಅವರು ಕಾಶ್ಮೀರಿ ಮತ್ತು ಡೋಗ್ರಿ ಭಾಷೆಯ ಚರ್ಚಿತ ಕಥೆಗಳು ಅಂತ ಹಿಂದಿಯಿಂದ ಕನ್ನಡಕ್ಕೆ ಅವರು ಅನುವಾದ ಮಾಡಿದ್ದಾರೆ. ಬೇಲೂರು ರಾಮಮೂರ್ತಿಯವರು ಮಕ್ಕಳಿಗಾಗಿ ಭಾಗವತದಿಂದ ಆಯ್ದ ಕಥೆಗಳು ಅಂತ ಸಂಸ್ಕೃತದಿಂದ ಕನ್ನಡಕ್ಕೆ ಮಾಡಿದ್ದಾರೆ. ವಿಶೇಷವಾಗಿ ಬೇಲೂರು ರಾಮಮೂರ್ತಿಯವರದ್ದು ಭಾಗವತದ ಬೇಕಾದಷ್ಟು ಗ್ರಂಥಗಳು ಬಂದಿವೆ. ಭಾಗವತ ಕುರಿತು 12 ಸ್ಕಂದಗಳವರೆಗೂ ಕೂಡ 12 ಸ್ಕಂದದವರೆಗೂ ಭಾಗವತದ ಮೇಲೆ ಸಂಪೂರ್ಣವಾದ ಭಾಗವತ ಬಂದಿದೆ. ಅದನ್ನು ಆಧರಿಸಿಕೊಂಡು ಸಂಸ್ಕೃತವನ್ನು ಓದಿ ಅದರ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ಕಥೆಗಳು ಮಾತ್ರ ಆಯ್ಕೆ ಮಾಡಿದ್ದಾರೆ. ಅದೊಂದು ವಿಶೇಷ. ಅದು ಇನ್ನು B.R. ಸುಹಾಸನ್ ಅವರು ಎಲ್ಲೇ ಇದ್ದಾರೆ, ಅವರು ಹಿತೋಪದೇಶ ಕಥೆಗಳು ಅಂಥೇಳಿ, ಹಿತೋಪದೇಶ ಕನ್ನಡದಲ್ಲಿ 2 ವಿಶೇಷವಾಗಿ ಸಂಸ್ಕೃತದಲ್ಲಿ ಬೃಹತ್ ಕಥಾಮಂಜರಿ ಇದೆ, ಗುಣಾಢ್ಯನ ಬೃಹತ್ ಕಥಾಮಂಜರಿ, ಅವನ್ನೆಲ್ಲ AR ಶಾಸ್ತ್ರಿಗಳು ಕಥಾಮೃತದಲ್ಲಿ ಅದನ್ನು ತಂದಿಟ್ಟು ತೋರಿಸಿದ್ದಾರೆ. ಕನ್ನಡದಲ್ಲಿ ಹಿತೋಪದೇಶ ಮತ್ತು ಪಂಚತಂತ್ರದ ಬೇಕಾದಷ್ಟು ಬಂದಿದೆ. ವಸುಭಾಗಭಟ್ಟನ ಪಂಚತಂತ್ರವನ್ನು ದುರ್ಗಸಿಂಹ ಹಿಂದೆ ಹಳಗನ್ನಡದಲ್ಲಿ ಅನುವಾದ ಮಾಡಿದ್ದ. ವಸುಭಾಗಭಟ್ಟನ ಪಂಚತಂತ್ರ ನಮಗೆ ಸಿಗೋಲ್ಲ, ವಿಷ್ಣು ಶರ್ಮನ ಪಂಚತಂತ್ರ ನಮ್ಗೆ ಸಿಗುತ್ತೆ. ಆ ವಿಷ್ಣು ಶರ್ಮನ ಪಂಚತಂತ್ರದ ಕಥೆಯನ್ನು ಆಧರಿಸಿಕೊಂಡು ಬೇಕಾದಷ್ಟು ಬಂದಿವೆ. ಹಿತೋಪದೇಶ ವಿಶೇಷವಾಗಿ ಅದು ನಮ್ಮ ಬಾಲಪಾಠಗಳಲ್ಲಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿಕೊಳ್ಳೋರಿಗೆ ಬಾಲಪಾಠ, ಅದರಲ್ಲಿ ಒಳ್ಳೆ ಸರಳವಾದ ಗದ್ಯ ಮತ್ತು ಸುಭಾಷಿತ ರೀತಿಯ ಶ್ಲೋಕಗಳಿರುತ್ತೆ. ಆ ಎರಡನ್ನೂ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಸುಹಾಸ್ ಮಾಡಿದ ಕೆಲಸ ಏನು ಅಂದರೆ, ಅವರು ಹಿಂದಿ, ಇಂಗ್ಲೀಷ್, ಸಂಸ್ಕೃತ 3 ಆಕಾರಗಳನ್ನು ಬಳಸ್ಕೊಂಡು ಇದನ್ನು ಇದನ್ನು ಹಿತೋಪದೇಶ ಕಥೆಗಳು ಅಂತ ಅವರು ಮಾಡಿದ್ದಾರೆ. ಸಂಸ್ಕೃತದ ಕೆಲವು ಕಡೆ ತುಂಬ ಅವರ ಅನುವಾದವೂ ಕೂಡ ಸರಳವಾಗಿದೆ. ಅದರ ಜೊತೆಗೆ ಸಂಸ್ಕೃತದ ಗದ್ಯ ಭಾಗ ಏನಿದೆ ಅದನ್ನು ಕೂಡ ಸರಳವಾದ ಲಲಿತವಾದಂಥ ಚಿಕ್ಕ ವಾಕ್ಯಗಳಲ್ಲಿ ಅದನ್ನು ಅನುವಾದ ಮಾಡಿ ತೋರಿಸಿದ್ದಾರೆ. ಡಾಕ್ಟರ್ ಶಿವರಾಜಪ್ಪನವರ ಸಾವಿರಾರು ಸುಭಾಷಿತಗಳು ಅಂಥೇಳಿ ಅವರು ಮಾಡಿದ್ದಾರೆ. ಅದಕ್ಕೊಂದು ಸುಮಾರು 80ಕ್ಕಿಂತ ಹೆಚ್ಚು ಸಬ್ಟೈಟಲ್ ಕೊಟ್ಟು ಅವರು ಪ್ರತಿಯೊಂದಕ್ಕೂ ಅವರು ದೇವನಾಗರಿನಲ್ಲಿ ಮೊದಲು ಕೊಟ್ಟು, ನಂತರ ಕನ್ನಡ ಲಿಪಿಯಲ್ಲಿ ಕೊಟ್ಟು, ನಂತರದಲ್ಲಿ ಅದನ್ನು ಕನ್ನಡದ ಅನುವಾದ ಕೊಟ್ಟಿದ್ದಾರೆ. ವಿಶೇಷವಾಗಿ ಸುಭಾಷಿತಗಳ ಬಗ್ಗೆ ರಂಗನಾಥ್ ಶರ್ಮರು, ನನ್ನ ಗುರುವರಿಯರಾದ ರಂಗನಾಥ್ ಶರ್ಮರು ಸುಭಾಷಿತವನ್ನೇ ಕುರಿತು ಒಂದು ಪುಸ್ತಕವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ ಬರ್ಕೊಟ್ಟಿದ್ರು. ಅನೇಕ ಸುಭಾಷಿತ ಕೃತಿಗಳು ಬಂದಿವೆ. ತಿನಂ ಶ್ರೀಕಂಠಯ್ಯನವರ ಬಿಡಿಮುತ್ತನ್ನು ನಾವು ಈ ಹೊತ್ತಿನಲ್ಲಿ ನೆನಪು ಮಾಡ್ಕೋಬೋದು. ಹೀಗೆ ಅನೇಕ ಸುಭಾಷಿತ ಬಂದಿದ್ದರೂ ಕೂಡ ನಮ್ಮ ಡಾಕ್ಟರ್ ಶಿವರಾಜಪ್ಪನವ್ರು ಮಾಡಿರೋದೇನು ಅಂದರೆ, ಬಹುಶಃ ಇಲ್ಲಿನ ಅನೇಕ ಒಂದು 40% ಈಗಾಗಲೇ ಕನ್ನಡದಲ್ಲಿ ಅನುವಾದವಾಗಿರೋದು ಇದ್ದರೆ, ಇನ್ನಷ್ಟು 60% ಸುಭಾಷಿತ ರತ್ನ ಭಾಂಡಾಗಾರ ಅಂಥೇಳಿ ಭಾಳ ದೊಡ್ಡ ಸುಭಾಷಿತನ ಒಂದು ಸಂಪುಟ, ಆ ಸಂಪುಟದಿಂದಲೂ ಅವರು ಹೆಕ್ಕಿ ಅದನ್ನು ಮಾಡಿದ್ದಾರೆ. ಅದಕ್ಕೆ ತುಂಬ ಒಳ್ಳೆ ಸೊಗಸಾದಂಥ ಒಂದು ಪ್ರಸ್ತಾವನೆ ಕೂಡ ಅವರು ಬರೆದಿದ್ದಾರೆ. ನಾವು ಯಾರಾದರೂ ಭಾಷಣ ಮಾಡಿಕೊಳ್ಳೋರಿಗೆ ಯಾವುದಾದ್ರೂ ಒಂದು ವಿಚಾರ ತೊಗೊಂಡು ಹೇಳಬೇಕು ಅಂದರೆ ಆ ಸುಭಾಷಿತ ಯಾವ ವಿಚಾರವನ್ನು ಕುರಿತು ಹೇಳುತ್ತೆ ಅಂತ ಒಂದು ಹೆಡ್ಲಿಂಕ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ 6 ಕೃತಿಗಳನ್ನು ಅನುವಾದ ಸಾಹಿತ್ಯದ್ದು ಸಂಸ್ಕೃತದಿಂದ, ಮರಾಠಿಯಿಂದ, ಇಂಗ್ಲೀಷ್ನಿಂದ ಹೀಗೆ ಮಾಡಿರೋ, ಮರಾಠಿ ಮತ್ತು ಇಂಗ್ಲೀಷು, ಸಂಸ್ಕೃತ ಆ 3 ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡಿರೋದು. ಇನ್ನು ವಿಶೇಷ ಅಂದರೆ ಈ ವರ್ಷ ಕಳೆದ ವರ್ಷಕ್ಕಿಂತ ಈ ವರ್ಷ ಕವನ ಸಂಕಲನಗಳನ್ನು ಇಲ್ಲಿ ಬಂದಿರೋದು. H. ಡುಂಡಿರಾಜ್ ಅವರ 300 ಮಿಡಿ ಕವನಗಳಿವೆ. ರಂಗರಾಜ ನಾಗವರ ಅವರ ಒಂದೇ ಒಂದು ಮುತ್ತು ಅಂತ ಹೇಳಿ ಕವನ ಸಂಕಲನ. ಡಾಕ್ಟರ್ ಸಿದ್ದರಾಮ ಹೊನ್ಕಲ್ ಅವರ ಇದು ಪ್ರೇಮ ಮಹಲ್ ಅನ್ನೋದು. ಜಯದೇವ್ ಗಾಯ್ಕೋಡ್ ಅವರ ಸಾಕಿ ಕೇಳಿದ ರುಬಾಯಿಗಳು ಅಂತ. ರುಬಾಯಿ ಅನ್ನೋದು ನಮಗೆಲ್ಲ ಗೊತ್ತಿದೆ, ಫಿಟ್ಜೆರಾಲ್ಡನ್ನು ಅನುವಾದ ಮಾಡಿದ ಇವನ ಉಮರ್ನ ವಸಗಿಯನ್ನು DVG ಅವರು ಮಾಡಿದ್ರು. ಆ ನಂತರದಲ್ಲಿ ರುಬಾಯಿ ಅನ್ನೋದು ಒಂದು ಛಂದಸ್ಸಿನ ಒಂದು ಕ್ರಮ, ಅದು ಪರ್ಷಿಯನ್ನಿನ ವಿಶೇಷತೆಗಳದು. ಅದನ್ನು ಕನ್ನಡದಲ್ಲಿ ಬಂದಿತ್ತು. ಸ್ವತಃ ರುಬಾಯಿಗಳನ್ನು ಕನ್ನಡದಲ್ಲಿ ಬರೆದಿರೋರು ಕಡಿಮೆ ಇದ್ದರು. 1-2 ಎಲ್ಲೋ ಒಬ್ಬೊಬ್ಬರು ಬರೆದಿದ್ರು.
ಆದರೆ ನಮ್ಮ ಜಯದೇವಿ ಗಾಯಕ್ವಾಡ್ ಅವರು ಸ್ವತಂತ್ರವಾಗಿ ಅವ್ರ ರೂಪಾಯಿಗಳನ್ನು ಕನ್ನಡದಲ್ಲಿ ತರೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇನ್ನು ಡಾಕ್ಟರ್ ಶೋಭಾ ಪ್ರಭು ಅವರು ಗರುಡಗಮನೆ ಅಂಥೇಳಿ ಒಂದು ಕವನ ಸಂಕಲನ ತಂದಿದ್ದಾರೆ. ಹೀಗಾಗಿ ಇಲ್ಲೊಂದು 5 ಕವನ ಸಂಕಲನಗಳು ಈ ಸರಣಿನಲ್ಲಿ ಲೋಕಾರ್ಪಣೆ ಆಗಿರೋದೊಂದು ವಿಶೇಷ. ನಾಟಕ ಮಾತ್ರ ಒಂದು ವಿಚಿತ್ರ ಅಂದರೆ, ನಾಟಕ ಸಾಹಿತ್ಯ ಇತ್ತೀಚೆಗೆ ಹೆಚ್ಚು ಬಂದಿಲ್ಲ. ಆದರೆ ಒಂದೇ ಒಂದು ನಾಟಕವನ್ನು ಬೇಲೂರು ರಘುನಂದನ್ ಅನ್ನೋರು ಮಾಡಿದ್ದಾರೆ. ಅವರು ಬೇಲೂರರ 3 ನಾಟಕಗಳು ಅಂಥೇಳಿ ಮಾಡಿ ಅದರಲ್ಲಿ ತೊರೆದು ಜೀವಿಸಬಹುದೇ ಅಂತ ಒಂದು, ಗಾರ್ಗಿ ಅನ್ನೋದು ನಿಮಗೆ ಯಾಜ್ಞವಲ್ಕ್ಯ ಗಾರ್ಗಿ ಮೈತ್ರೇಯಿ ಬಗ್ಗೆ ಉಪನಿಷತ್ತಿನ ಸಂದರ್ಭ, ಅದರ ಹಿನ್ನೆಲೆ ಇಟ್ಕೊಂಡು ನಾಟಕ ಮಾಡಿದ್ದಾರೆ. ವಿದುರಾಶ್ವತ್ಥದ ವೀರಗಾಥೆ ಅಂಥೇಳಿ, ವಿದುರಾಶ್ವತ್ಥದಲ್ಲಿ ನಡೆದಂಥ ಒಂದು ದೊಂಬಿ ಇದೆ, ಭಾಳ ಹಿಂದೆ ನಡೆದಂಥ ಒಂದು ಘಟನೆ ಅದು. ಆ ಘಟನೆಯಲ್ಲಿ ಏನು ನಡೀತು ಅಂತ ಅದರ ಚಾರಿತ್ರಿಕಾಂಶಗಳು ತಗೊಂಡು ಒಂದು ನಾಟಕ ಮಾಡಿದ್ದಾರೆ. ಈ 3 ನಾಟಕಗಳು ಕೂಡ ಅದು ಆಡಬಹುದಾದ ಮತ್ತು ಓದಬಹುದಾದ 2 ರೀತಿಯ ನಾಟಕಗಳಿದೆ. ಅದು ರಂಗದ ಮೇಲೆ ಅದನ್ನು ಆಡಿಸ್ಬೋದು, ಅದೇ ರೀತಿ ಮೌನವಾಗಿ ಏಕಾಂತದಲ್ಲಿ ಕೂತ್ಕೊಂಡು ಓದ್ಬೋದು. ಈ 2 ಕ್ರಮಗಳು ಬೇಲೂರು ರಘುನಂದನ್ ಅವರ ನಾಟಕದಲ್ಲಿ ಇರೋದು ವಿಶೇಷ. ಇನ್ನು ನಗೆ ಸಾಹಿತ್ಯದ ಬಗ್ಗೆ ಹೇಳಲೇಬೇಕಾಗಿಲ್ಲ. MS ನರಸಿಂಹಮೂರ್ತಿಯವರ ವಿಶ್ವವಿಶಾಲು ಅಂತ ಅವರ ಅದನ್ನು ಹೇಳುವಾಗಲೇ ನಗೆ ಬಗ್ಗೆ ಬರುತ್ತೆ. MK ಮಂಜುನಾಥ್ ಅವರ ನಗೆ ಕಾರಂಜಿ, ಈ 2 ಕೃತಿಗಳು ಮಾತ್ರ ನಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಬಂದಿವೆ. ಇನ್ನು ಆರೋಗ್ಯ ಮತ್ತು ವಿಜ್ಞಾನ ವೈದ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ 7 ಕೃತಿಗಳು ಬಂದಿವೆ. ಒಂದೊಂದು ಕೃತಿಗಳ ಬಗ್ಗೆ ನಾನು ವಿಸ್ತಾರವಾಗಿ ಹೇಳೋಕ್ಕಾಗಲ್ಲ. ಅದೆಲ್ಲ ಆದರೆ ನಮ್ಮ ಇವತ್ತು ಆಯುಸ್ಸು ಆರೋಗ್ಯವೇ ಭಾಗ್ಯ ಅಂತ ನಾನು ಹೇಳ್ತಿರೋ ಕಾಲಘಟ್ಟದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಮತ್ತು ವಿಜ್ಞಾನಕ್ಕಿದೆ. ಡಾಕ್ಟರ್ CR ಚಂದ್ರಶೇಖರ್ ನಮ್ಮ ಜೀವದ ಜೀವಾಳ ಅಂತ ಬರೆದಿರೋ ಇದು. ಮತ್ತು 2ನೇದು ಬೇಗೋ ರಮೇಶ್ವರ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಗ್ಗೆ, ಆ ಯೋಗದ ವಿಶೇಷತೆಗಳ ಬಗ್ಗೆ ಬರೆದಿದ್ದಾರೆ. ವಿಜಯಲಕ್ಷ್ಮಿ ಬಾಳೆಕುಂದ್ರೆಯವರು ಹೃದಯವಂತಿಕೆ ಅಂತ, ಅದು ಹೃದಯವಂತಿಕೆ ಅಂತ ಅವರು ಕೊಟ್ಟಿದ್ದಾರೆ. ಈ ಹೃದಯ ಸ್ತಬ್ಧವಾಗೋಯಿತು ಅಂತ ಹೇಳಿದ್ರೆ ನಾವು ಇನ್ನೇನು ಉಳಿಯಲ್ಲ, ನಾವು ಮತ್ತು ಉಸಿರಾಡೋಕ್ಕೂ ಕೂಡ ಸಾಧ್ಯ ಆಗಲ್ಲ. ನಾವು ಹೃದಯವನ್ನು ಹೇಗೆ ಇಟ್ಕೋಬೇಕು, ಅದಕ್ಕೆ ಆಹಾರ ಪಥ್ಯಗಳು, ಕಾಲಕ್ಕೆ ವಯಸ್ಸಾದಂತೆಲ್ಲ ಇಳಿಮುಖವಾದ ಸ್ಥಿತಿಗೆ ಹೋಗುವಾಗ ನಾವು ಹೇಗೆ ಹೃದಯದ ಕಾಪಾಡ್ಕೋಬೇಕು ಅಂತ ಅನೇಕ ಮಾರ್ಗದರ್ಶಕವಾದಂಥ ಒಂದು ಕೆಲವು ಸೂತ್ರಗಳನ್ನು, ವಿವರಣೆಗಳನ್ನು ನಮ್ಮ ಡಾಕ್ಟರ್ ಬಾಳೆಕುಂದ್ರೆ ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರ ಆ ಬರವಣಿಗೆ ಅವರದ್ದು ತುಂಬ ಸರಳವಾಗಿದೆ, ತುಂಬ ವಿಜ್ಞಾನದ ಪರಿಭಾಷೆಗಳಿಂದ ತುಂಬಿಲ್ಲ ಅದು. ಇನ್ನು ಡಾಕ್ಟರ್ ಸುತ್ತೂರು S ಮಾಲಿನಿಯವರು ವರ್ಣತಂತುಗಳ ಕಾಯಿಲೆಗಳು ಅಂತ, ವರ್ಣತಂತುಗಳ ಕಾಯಿಲೆಗಳು ಅಂತ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ, ಆ ವಿಷಯ ನಮಗೆ ಹೆಚ್ಚು. ಈ ವರ್ಣತಂತುಗಳ ಕಾಯಿಲೆಗಳು ಎಲ್ಲಿಂದ ಬರ್ತವೆ, ಹೇಗೆ ಬರ್ತವೆ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. MH ಪ್ರಕಾಶ್ ಅವರು ಜನಸಾಮಾನ್ಯರಿಗೆ ವಿಜ್ಞಾನ ಅಂತ ಒಂದು, ಜನಸಾಮಾನ್ಯರು ಹೇಗೆ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕು ಅಂತ. ಡಾಕ್ಟರ್ ಸೋಮಶೇಖರ್ ಅವರು ಹದಿಹರಿಯ ಸಮಸ್ಯೆಗಳು ಸವಾಲುಗಳು ಅಂತ. ಈ ಹದಿಹರಿಯ ಬಂದಾಗ 12, 13 ಪ್ರಾಯಕ್ಕೆ ಬಂದಾಗ 13, 10, 11, 12, 13, 14ರದ ಆ ಪ್ರಾಯ ಇದೆಯಲ್ಲ, ಆ ಪ್ರಾಯದ ಕೆಲವು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಗಳನ್ನು ಹೇಗೆ ಮಕ್ಕಳನ್ನು ನೋಡ್ಕೋಬೇಕು, ತಾಯಿ ತಂದೆಯ ಜವಾಬ್ದಾರಿ ಏನೇನು ಅನ್ನೋದನ್ನು ಡಾಕ್ಟರ್ ಸೋಮಶೇಖರ್ ಅವರು ಭಾಳ ಸರಳವಾಗಿ ಎಲ್ಲರಿಗೂ, ಯಾರು ಬೇಕು ಅವ್ನ ಮನೆಯಲ್ಲಿ ಇರಬೇಕಾದದ್ದು ಇಂಥ ಪುಸ್ತಕಗಳೆಲ್ಲ ಮನೇಲಿ ಇಟ್ಕೋಬೇಕು. ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ವಯೋಮಾನದವರಿಗೆ ಬೇರೆ ಬೇರೆಯ ದೈಹಿಕವಾದಂಥ ಮಾನಸಿಕವಾದಂಥ ಕಾಯಿಲೆಗಳಿರೋರಿಗೆ, ಕಾಯಿಲೆ ಇರಲಿ ಇಲ್ಲದೇ ಇರಲಿ ಮನೆಯಲ್ಲಿರಬೇಕಾದದ್ದು ನಿಜ ಅದು. ಹಾಗೆಯೇ ನಶೆ ನಿರಾಶೆ ಅಂತ ರಣಜಿತ್ ಬಿರಣ್ಣ ನಾಯ್ಕ ಕೆಂಚನ್ ಅವರು ಬರೆದಿದ್ದಾರೆ. ಈ ನಶೆ ಇದೆಯಲ್ಲ ಅದರ ನಿರಾಶೆ ಅಂತ ಭಾಳ ಬೇರೆ ಥರದ್ದು ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಬರವಣಿಗೆ. ಇನ್ನೂ ಒಂದು 10 ಸಂಕೀರ್ಣವಾದ ಬರಹಗಳಿವೆ. ರಾನಂ ಚಂದ್ರಶೇಖರ್ ಅವರು ಕನ್ನಡಿಗ, ಕರ್ನಾಟಕ ಈ 3 ಮೇಲೆ ಸದಾ ಅವರು ತತ್ಪರಾಗಿರೋರು. ಅವರು ಕನ್ನಡಿಗರ ಉದ್ಯೋಗ ಪುರಾಣ ಅಂತ ಹೇಳಿ ಒಂದು ಪುರಾಣ ಬರೆದಿದ್ದಾರೆ. ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಿಲ್ಲ, ಆದರೆ ವಲಸೆಗಳು ಬಂದಂತೆಲ್ಲ ನಮ್ಮ ನಾಡಿಗೆ ಬೇರೆ ಬೇರೆ ಕಡೆಯಿಂದ ವಲಸೆಗಳು ಬರ್ತಾಯಿದೆ. ಈಗಲೂ ಕೂಡ ಪ್ರತಿನಿತ್ಯ 150, 120, 200 ಜನಷ್ಟು ಹೊರಗಡೆಯಿಂದ ಉತ್ತರ ಭಾರತದಿಂದ ಬರ್ತಾನೆ ಇದ್ದಾರೆ. ಆ ಬಂದಾಗ ಅವರೆಲ್ಲ ಸೇರಿಕೊಳ್ತಾರೆ, ಹೇಗೆ ಬದುಕ್ತಾ ಇದ್ದಾರೆ, ಇದರ ವಲಸೆಗಳ ಕಾರಣ ಏನು ಅಂತ, ಇದರಿಂದ ಕನ್ನಡಿಗರಿಗೆ ಉದ್ಯೋಗ ಹೇಗೆ ವಂಚನೆ ಆಗ್ತಾಯಿದೆ, ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಉದ್ಯೋಗ ಇಲ್ದಿರೋದು ಹೇಗೆ, ಇದೆಲ್ಲ ಭಾಳ ವಿಸ್ತಾರವಾಗಿ ಅವರು ಆ ಕನ್ನಡಿಗರ ಉದ್ಯೋಗ ಪುರಾಣ ಅನ್ನೋದರಲ್ಲಿ ಅದರ ಒಂದು ಸತ್ಯವನ್ನು ಬಿಚ್ಚಿಟ್ಟು ಹೇಳಿದ್ದಾರೆ. ಮತ್ತು ಅದರ ಬಗ್ಗೆ ಸಾಕಷ್ಟು ಅವರು ಮಾಹಿತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮಾಹಿತಿಗಳ ಹಿನ್ನೆಲೆಯಲ್ಲಿ ಅದನ್ನು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ.
ಆಮೇಲೆ ಪ್ರೊಫೆಸರ್ ಎಚ್ ಎಸ್ ಗೋಪಿನಾಥ್ ಅವರು ಜ್ಯೋತಿಷ್ಯ 4 ವಾರದಲ್ಲಿ ಅಂತ, 4 ವಾರದಲ್ಲಿ ಜ್ಯೋತಿಷ್ಯ ಕಲಿಬೋದು ಅಂತ. ಜ್ಯೋತಿಷ್ಯ ಕಲಿಬೇಕು ಅನ್ನೋರಿಗೆ ಈ ಪುಸ್ತಕ ತೊಗೋಬೋದು. ಜ್ಯೋತಿಷ್ಯದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂದರೆ ಕೈ ಬಿಡ್ಬೋದು. ಆದರೆ ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದರೂ ಕೂಡ ಈ ಜ್ಯೋತಿಷ್ಯ 4 ವಾರದಲ್ಲಿ ಭಾಳ ವಿಶೇಷವಾದಂಥ ಒಂದು ಪುಸ್ತಕ ಅದು. ಜ್ಯೋತಿಷಾಸ್ತ್ರವನ್ನು ಅಭ್ಯಾಸ ಮಾಡಿಕೊಳ್ಳೋರಿಗೆ ಅದೊಂದು ಕೈಪಿಡಿ ಅಂತ ಹೇಳಿ ತಪ್ಪಾಗಲಾರದು. ಮನ್ನಾರ್ ಕೃಷ್ಣರಾಯರು ಭಾರತ ವಿಭಜನೆಯ ಕಥೆ ವ್ಯಥೆ ಅಂತೇಳಿ ಒಂದು ಗ್ರಂಥ ಬರೆದಿದ್ದಾರೆ, ತುಂಬ ವಿಸ್ತಾರವಾದ್ದು. ಹೂವೆ ಶೇಷಾದ್ರಿಯವರು ಭಾಳ ಹಿಂದೆ ಇದೇ ವಿಷಯವನ್ನು ಕುರಿತು ಅವರು ಬರೆದಿದ್ದರು. ಆದರೆ ಅವರು ಬರೆದ ಆ ಕ್ರಮಕ್ಕೂ ಮತ್ತು ಮನ್ನಾರ್ ಕೃಷ್ಣರಾಯರು ಬರೆದಂಥ ಭಾರತ ವಿಭಜನೆಯ ಕಥೆ ವ್ಯಥೆಗೂ ವ್ಯತ್ಯಾಸಗಳಿವೆ. ಇದೊಂದು ಅದನ್ನು ಓದಬೇಕಾದದ್ದು ಭಾಳ ವಿಶೇಷವಾದ ಮತ್ತು ಈ ವರ್ಷ ಪ್ರಕಟವಾದಂಥ ಕೃತಿಗಳಲ್ಲಿ ನನಗೆ ಬಹಳ ವಿಶೇಷವಾಗಿ ಕಂಡದ್ದು ಆ ಕೃತಿ ಅದು. ಇನ್ನು ನಮ್ಮ ಬೆಸ್ಟ್ ಆಫ್ ಜೋಗಿ ಅದನ್ನು ಎಡಿಟ್ ಮಾಡಿದವರು ವಿಕಾಸ್ ನೇಗ್ಲೋಣಿ ಮತ್ತು ರಾಜೇಶ್ ಶೆಟ್ಟಿ ಅನ್ನೋರು ಇಬ್ಬರು ಕೂಡ ಅವರ ಕಥೆಯಿಂದ ಜೋಗಿಯವರಂತೂ ಈಗ 100ಕ್ಕೂ ಮೇಲ್ಪಟ್ಟು ದಾಟಿದ್ದಾರೆ. ಈಗ ಅವ್ರ ಕೃತಿಗಳು 100ಕ್ಕಿಂತ ಮುಂದಕ್ಕೆ ಹೊಟ್ಟೋಗಿವೆ. ಈಗ ಅವರ ಕಥೆ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ಪ್ರಬಂಧ ಬರೆದಿದ್ದಾರೆ, ನಗೆ ಸಾಹಿತ್ಯ ಬರೆದಿದ್ದಾರೆ, ಪ್ರವಾಸ ಬರೆದಿದ್ದಾರೆ, ಕವಿತೆಗಳು ಬರೆದಿದ್ದಾರೆ. ಎಲ್ಲ ಪ್ರಕಾರಗಳಲ್ಲೂ ಅವರು ಕೈಯಾಡಿಸಿದ್ದಾರೆ ಜೋಗಿ. ಅವರ ಇಡೀ ಕೃತಿಗಳಿಂದ ವಿಶೇಷವಾಗಿ ಕಥೆಯಿಂದ ಕಾದಂಬರಿ, ಕವನ, ಪುರಾಣ, ಸಂಕೀರ್ಣ ಅಂತ ಆ ಭಾಗದಿಂದ ಆಯ್ದು ಲೇಖನಗಳನ್ನು ಜೋಡಿಸಿ ನಮ್ಮ ವಿಕಾಸ್ ನೇಗಳೋಣಿ ಮತ್ತು ರಾಜೇಶ್ ಶೆಟ್ಟಿ ಅವರು ಬೆಸ್ಟ್ ಆಫ್ ಜೋಗಿ ಅಂತ ಒಂದು ಒಳ್ಳೆಯ ಮಾಡಿದ್ದಾರೆ. ಮತ್ತು ಡಾಕ್ಟರ್ ಸಿ ಚಂದ್ರಪ್ಪ ಝೆನ್ ಕುರಿತು ಒಂದು ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ನಮಗೆ ಬುದ್ಧಿಸಮ್ನಲ್ಲಿ ಮಹಾಯಾನ ಸಂಪ್ರದಾಯ, ಹೀನಯಾನ ಸಂಪ್ರದಾಯ, ವಜ್ರಯಾನ ಸಂಪ್ರದಾಯಗಳೆಲ್ಲ ಮುಖ್ಯವಾಗಿ 3 ಸಂಪ್ರದಾಯಗಳು ಗೊತ್ತು ನಮಗೆ. ಇದೇ ಬುದ್ಧಿಸಮ್ ಮುಂದೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ, ಜಪಾನ್ಗೆ ಹೋದಾಗ ಅಲ್ಲಿ ಝೆನ್ ಬುದ್ಧಿಸಮ್ ಅಂತ ಆಯಿತು. ನಮಗೆ ಈ ಝೆನ್ ಬಗ್ಗೆ ಮೊದಲು ಕಥೆಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಂಥವರು ಕೆ ವಿ ಸುಬ್ಬಣ್ಣವರು. ಅವರ ಸಾಗರದಿಂದ ಹೆಗ್ಗೋಡಿನಿಂದ ನಮಗೆ ಮೊದಲು ಒಂದು ಸಣ್ಣ ಪುಸ್ತಕೆಯಲ್ಲಿ ಮಾಡಿದ್ರು. ಆಮೇಲೆ ಜಿ ರಂಗನಾಥ ರಾಯರು ಝೆನ್ ಬುದ್ಧಿಸಮ್ ಬಗ್ಗೆ ಕಥೆಗಳನ್ನು ಅವರು ಆಯ್ಕೆ ಮಾಡಿದ್ರು. ಮತ್ತು ಆ ಇಡೀ ಕಥೆಗಳು ಏನು ನಿದರ್ಶನ ಮಾಡ್ತವೆ, ಆ ಝೆನ್ ಕಥೆಗಳಿಗೂ ನಮ್ಮ ಉಪನಿಷತ್ತು ಕಥೆಗಳಿಗೂ ಸಂಬಂಧ ಹೇಗಿದೆ ಅಂತ ಬೇಕಾದ್ರೆ ನೋಡ್ತಾ ಹೋಗೋದಕ್ಕೂ ಅವಕಾಶ ಇದೆ. ಆದರೆ ಡಾಕ್ಟರ್ ಸಿ ಚಂದ್ರಪ್ಪ ಏನು ಮಾಡಿದ್ದಾರೆ ಅಂದರೆ, ಝೆನ್ ಕಥೆಗಳನ್ನಾಗಲಿ ಇತ್ಯಾದಿಗಳ ಬಗ್ಗೆ ಹೋಗ್ದೇನೆ ಈ ಝೆನ್ ಅನ್ನೋದು ಎಲ್ಲಿ ಹುಟ್ಟೋದು, ಈ ಝೆನ್ ಅಂದರೆ ಧ್ಯಾನ ಅಂತ. ಅದು ಸಂಸ್ಕೃತದಲ್ಲಿ ಯಾವುದನ್ನು ಧ್ಯಾನ ಅಂತ ಹೇಳ್ತೀವೋ ಅದು ಜಪಾನ್ನಲ್ಲಿ ಝೆನ್ ಅಂತ ಆಗುತ್ತೆ. ಈ ಧ್ಯಾನದ ಕ್ರಮಗಳು ಯಾವುದಂತ, ವಿಪಶ್ಯನ ಧ್ಯಾನ ಅನ್ನೋದು ಈಗ ಬೌದ್ಧ ಪಂಥದಲ್ಲಿ ಬೌದ್ಧರೆಲ್ಲ ಯಾವ ಧ್ಯಾನ ಮಾಡ್ತಾರೆ ಅಂದರೆ ವಿಪಶ್ಯನ ಧ್ಯಾನ ಅಂತ ಮಾಡ್ತಾರೆ. ಆ ಧ್ಯಾನದ ಕ್ರಮಗಳು, ಅದರ ಅವಸ್ಥೆಗಳು ಹೇಗೆ ನಡೆಯುತ್ತೆ ಅನ್ನೋ ಬಗ್ಗೆ ಎಲ್ಲ ಒಂದು ಕಡೆ ಇರಲಿ. ನಮ್ಮ ಚಂದ್ರಪ್ಪ ಏನು ಮಾಡಿದ್ದಾರೆ, ಇಡೀ ಕಂಪ್ಲೀಟ್ ಅದರ ಇತಿಹಾಸವನ್ನು, ಆ ಝೆನ್ ಅನ್ನೋದು ಎಲ್ಲಿಂದ ಹುಟ್ಟಿತು, ಹೇಗೆ ಹುಟ್ಟಿತು, ಅದರ ತತ್ವ ಏನು, ಅದರಲ್ಲಿ ವಿಶೇಷವಾದಂಥ ವ್ಯಕ್ತಿಗಳು ಯಾರ್ಯಾರು, ಸುಮಾರು ಕ್ರಿಸ್ತಶಕ 12, 13, 14ನೇ ಶತಮಾನದಿಂದ ಶುರುವಾದರೆ ನಮ್ಮ 19ನೇ ಶತಮಾನದವರೆಗೂ ಇಡೀ ಜಪಾನ್ನಲ್ಲಿ ಆ ಝೆನ್ನಿನ ಬೆಳವಣಿಗೆ ಹೇಗೆ ಆಯಿತು ಅನ್ನೋದನ್ನು ತುಂಬ ಸ್ವಾರಸ್ಯವಾಗಿ ಮತ್ತು ಚೆನ್ನಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಎಸ್ ಎಸ್ ಅಂಗಡಿ ಅವರ ಸರಳ ಒಡ್ಡಾರಾಧನೆ, ಅವರು ಹಿಂದಿನ ಎಲ್ಲ ಸರಳ ಪಂಪ ಭಾರತ, ಸರಳ ಗದಾಯುದ್ಧ ಇತ್ಯಾದಿಗಳನ್ನು ಬೇಕಾದಷ್ಟು ಮಾಡಿರೋರವರು. ಆ ಸರಳ ಶ್ರೇಣಿಯಲ್ಲಿ ಒಡ್ಡಾರಾಧನೆಯನ್ನು ಕೂಡ ಅವರು ಮಾಡಿದ್ದಾರೆ ಆ ಕೆಲಸನ. ಶ್ರೀಮತಿ ರಾಜೇಶ್ವರಿ ಜಯಕೃಷ್ಣ ಅನ್ನೋರು ಯಶಸ್ವಿ ಬದುಕು ಅಂತ, ಅದು ಆ ನಂತರದ ಇದರ ಬಗ್ಗೆ ಒಂದೆರಡು ವಿಚಾರಗಳನ್ನು ಮುಂದೆ ಹೇಳೋದಿದೆ, ಅವಾಗ ಹೇಳ್ತೀನಿ ನಾನು. ಜಯಪ್ರಕಾಶ್ ನಾಗತಿಹಳ್ಳಿ ಜೀವನೋತ್ಸಾಹ, ಅವ್ರು ನೋಡಿದ್ರೇ ಜೀವನೋತ್ಸಾಹ ಬರೆದುಕೊಂಡ್ರಿ, ಅಷ್ಟು ಚೆನ್ನಾಗಿದ್ದಾರೆ. ಮತ್ತು ಅವರು ಮಾತಾಡೋದು, ಅವರು ಸಂದರ್ಶನ ಮಾಡಿಕೊಡೋದು, ಅವರು ಟಿ ವಿಗಳಲ್ಲಿ ನಡೆಸಿರುವ ಸಂದರ್ಶನದ ಕ್ರಮಗಳೆಲ್ಲ ನೋಡಿದಾಗ ಒಬ್ಬ ಮನುಷ್ಯನಿಗೆ ಜೀವನದ ಉತ್ಸಾಹ ಇಲ್ಲದೇ ಇದ್ದರೆ ಬರವಣಿಗೆಗೂ ಉತ್ಸಾಹ ಬರೋಲ್ಲ. ಮತ್ತು ಆ ನೋಡೋದಕ್ಕೆ ಪರಸ್ಪರ ಬೆಳೆದವ್ರ ಜೊತೆಗೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೆ ಅವ್ರ ಜೊತೆಗೆ ಒಂದು ಹೆಗಲ ಮೇಲೆ ಕೈ ಹಾಕಿ ಹಚ್ಚಿ ಮಾತಾಡೋದಕ್ಕೆ ನಮ್ಮ ಮನಸ್ಸು ಬರೋಲ್ಲ. ಇದೆಲ್ಲ ಬರೋದು ಎಲ್ಲಿಂದರೆ ಜೀವನೋತ್ಸಾಹದಿಂದ. ಜೀವನಕ್ಕೆ ಪ್ರಧಾನವಾದಂಥ ಶ್ರುತಿ ಯಾವುದು ಅಂದರೆ ಉತ್ಸಾಹ ಅಂತ. ಆ ಉತ್ಸಾಹ ಕೊಡೋದು ಎಲ್ಲೆಲ್ಲಿಂದ ಬರುತ್ತೆ, ಹೀಗೆ ಬರುತ್ತದೆ ಅನ್ನೋದನ್ನು ಅವರ ಸ್ವಾರಸ್ಯಕರವಾಗಿ ಅವರ ಕೃತಿಯಲ್ಲಿದೆ. ಮೊಹಮ್ಮದ್ ರಫಿ ಪಾಷಾ ಅವರು ಇಂದಿನ ಕರ್ನಾಟಕದ ಬಗ್ಗೆ, ಅವ್ರದ್ದು ಇಂದಿನ ಕರ್ನಾಟಕ, ಮಧ್ಯಕಾಲೀನ ಕರ್ನಾಟಕ ಅಲ್ಲ, ಹಳೆ ಕರ್ನಾಟಕ ಅಲ್ಲ, ಇವತ್ತಿನ ಕರ್ನಾಟಕ ಹೇಗಿದೆ ಅಂತ, ಹೀಗೆ 10 ಸಂಕೀರ್ಣ ಬರಹಗಳ ಈ ವರ್ಷ
ಲೋಕಾರ್ಪಣೆಗಿದೆ. ಇನ್ನು ಜೀವನ ಸಾಹಿತ್ಯದಲ್ಲಿ ಪಿ ಶಂಕರ್ ಅವರ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮಹಿಳಾ ವಿಜ್ಞಾನಿಗಳ ಬಗ್ಗೆ ಬರೆದಿದ್ದಾರೆ. ಹಾಗೆ ಡಾಕ್ಟರ್ ಜಗದೀಶ್ ಕೊಪ್ಪ ಅವರು ಎದೆಯ ಕದ ತಟ್ಟಿದವರು ಅಂತ. ಅದು ಜಗದೀಶ್ ಕೊಪ್ಪ ಬರೆಯುವಾಗಲೇ ಒಂದು ಬೇರೆ, ಅದು ಬೇರೆಯವರಿಗೆ ಸಾಧ್ಯ ಇಲ್ಲದಿರುವ ರೀತಿ ಎದೆಯ ಕದ ತಟ್ಟಿದವರು ಅಂತ. ಕದ ಇದೆ ನಮಗೆ, ಅದು ಕದ ಅಂತಲೂ ಶಬ್ದಿಗೆ ಬಳಕೆ ಮಾಡೋದೇ ಬಿಟ್ಟಿದ್ದೀವಿ. ಆದರೆ ಎದೆಯ ಕದ ಒಂದು ಇದೆಯಲ್ಲ, ಅದನ್ನು ತಟ್ಟಿದವ್ರು ಯಾರ್ಯಾರು, ಅವ್ರಿಗೆ ಇಷ್ಟವಾದಂಥ ಬಹಳ ಮುಖ್ಯರಾದಂಥ ದೇಶದ ಮಾನ್ಯರಾದಂಥವ್ರು ಯಾರ್ಯಾರಿದ್ರು ಅವ್ರ ಬಗ್ಗೆ ಒಂದು 8-9 ಜನ ಮುಖ್ಯರಾದಂಥವ್ರ ಬಗ್ಗೆ ಅವ್ರು ಎದೆಯ ಕದ, ಅವರಿಗೆ ವಿಶೇಷವಾಗಿ ಯಾರ್ಯಾರು ಈ ದೇಶವನ್ನು ಎದೆಯ ಕದವನ್ನು ತಟ್ಟಿದ್ರು, ಯಾರು ಈ ಸಂಸ್ಕೃತಿಯನ್ನು ಸಂಪನ್ನಗೊಳಿಸಿದ್ರು ಮತ್ತು ಈ ದೇಶದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನಿಸಿದ್ರು ಅನ್ನೋದನ್ನು ಹಿನ್ನೆಲೆಯಾಗಿ ಆ ಒಂದು ಪುಸ್ತಕ ಬಂದಿದೆ. ಅದು ಎನ್ ಸುಂದರರಾಜ್ ಅವರ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಬಹುಶಃ ಕನ್ನಡದಲ್ಲಿ ತುಂಬ ವಿಸ್ತಾರವಾಗಿ ಸುಭಾಷ್ ಚಂದ್ರ ಬೋಸ್ ಬಂದಿರೋ ಮೊದಲನೇ ಪುಸ್ತಕ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಸರಳವಾದಂಥ 60 ಪುಟದ್ದು 120 ಪುಟದ್ದು 40 ಪುಟದ ಪುಸ್ತಕಗಳು ಬಂದಿವೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ಅದಕ್ಕೆ ಸಂಬಂಧಪಟ್ಟಂಗೆ ಎನ್ ಸುಂದರರಾಜರು ಮಾಡಿರೋ ಕೆಲಸ ಏನು ಅಂದರೆ ಲಭ್ಯವಾದಂಥ ಎಲ್ಲ ಮಾಹಿತಿಗಳನ್ನು ಒಟ್ಟಿಗೆ ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಯಾವುದೋ ಈಗ ಬೇರೆ ಬೇರೆ ಕಡೆ ಸೀಕ್ರೆಟಾಗಿ ಕೆಲವು ಅವರ ಬಗ್ಗೆ ಇಟ್ಟಿರೋದು, ಅವರು ವಿಮಾನದ ಅಪಘಾತದಲ್ಲಿ ತೀರೋದ್ರೆ ಇಲ್ಲವೇ ಅನ್ನೋ ಬಗ್ಗೆ, ಅಥವಾ ಅವರನ್ನು ಸಾಯಿಸಲಾಯಿತು ಯಾವುದನ್ನು ಇತ್ಯಾದಿಗಳ ಬಗ್ಗೆ ಬೇಕಾದಷ್ಟಿದೆ ಅವರ ಮರಣಕ್ಕೆ ಸಂಬಂಧಪಟ್ಟ ವಿಷಯ. ಆದರೆ ಎನ್ ಸುಂದರರಾಜ್ ಅವರು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಆಕರಗಳೆಲ್ಲ ಅವರು ಸಂಗ್ರಹಿಸಿ ಅದರ ಹಿನ್ನೆಲೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಕ್ಷಾತ್ರ ತೇಜಸ್ಸನ್ನು ಭಾಳ ಅವರು ಹೇಗೆ ಭಾರತದಲ್ಲಿ ಒಂದು ಹೊಸ ಪರಂಪರೆಯನ್ನು ಹೇಗೆ ಸೃಷ್ಟಿ ಮಾಡಿದ್ರು ಅನ್ನೋದನ್ನು, ಮತ್ತು ಆಗಿನ ಕಾಲದಲ್ಲಿದ್ದಂಥ ಅವರೆಲ್ಲರಿಗಿಂತ ಭಿನ್ನವಾಗಿ ಹೇಗೆ ಬದುಕಿದ್ರು ಅನ್ನೋದನ್ನು ಸುಭಾಷ್ ಚಂದ್ರ ಬೋಸ್ ಅನ್ನುವ ಇದರಲ್ಲಿ ಇದೆ. ಆಮೇಲೆ ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಅವರು ಬೆಳಕು ಮುಡಿದವರು ಅಂತ ಒಂದು ಇದೆ. ಅದು ಬುದ್ಧನ ಕಾಲದಲ್ಲಿ ಯಾರ್ಯಾರು ಅವನ ಸುತ್ತಮುತ್ತ ಇದ್ದಂಥ ಅನೇಕರು ಬುದ್ಧನ ಶಿಷ್ಯರು ಪ್ರಶಿಷ್ಯರು ಇದ್ರಲ್ಲ ಅವ್ರ ಬಗ್ಗೆ ಬೆಳಕು ಮುಡಿದವರು ಅಂತ ಒಂದು ಟೈಟಲ್ ಮಾಡಿದ್ದಾರೆ. ಆಮೇಲೆ ಶ್ರೀ ಪ್ರಭಂಗಲ್ ನೀಲೂರಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಮಡದಿ ಮತ್ತು ಅಂಬೇಡ್ಕರ್ ಬಗ್ಗೆಯೂ ಬಂದಿದೆ. ಅವರ ತಂದೆ ಬಗ್ಗೆ ಒಂದು 3 ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಅದನ್ನ ವಿಜಯಲಕ್ಷ್ಮಿ ಶಿವಕುಮಾರ್ ಕಾಟ್ಗೆ ಅವರು ವಿನಾಯಕ ದಾಮೋದರ ಸಾವರ್ಕರ್ ಬಗ್ಗೆ ಈಗ ಕನ್ನಡದಲ್ಲಿ ತುಂಬ ಬರ್ತಾ ಇದ್ದಾವೆ. ಆದರೆ ದಾಮೋದರ ಸಾವರ್ಕರ್ರ ಇಡೀ ಬರವಣಿಗೆ ಅಷ್ಟು ಓದಿ ವಿಜಯಲಕ್ಷ್ಮಿ ಶಿವಕುಮಾರ್ ಕೌಟಿಗೆ ಅವರು ಅದನ್ನು ಸರಳವಾಗಿ ಸಾವರ್ಕರರ ಚಿತ್ರವನ್ನು ಅವರು ಬಿಡಿಸಿಟ್ಟಿದ್ದಾರೆ. ಇದಿಷ್ಟು 69 ಕೃತಿಗಳ ಒಂದು ಸಂಕ್ಷಿಪ್ತ ಸಮೀಕ್ಷೆ ಮಾಡಿದ್ದೀನಿ. ನನಗೆ 24ರಲ್ಲಿ ಸ್ವಪ್ನ ಪ್ರಕಟಿಸಿದ ಕೃತಿಗಳಲ್ಲಿ ನಾವು ಗಮನಿಸಬಹುದಾದದ್ದು ನನ್ನ ಮಟ್ಟಿಗೆ ನಾನು ಓದಿನ ಮಟ್ಟಿಗೆ ಅಂದರೆ 69 ಪುಸ್ತಕಗಳು ನನ್ನ ಮುಂದೆ ಇಟ್ಕೊಂಡು ಒಂದು ವಾರಗಳ ಕಾಲ ಧ್ಯಾನ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಹೇಳ್ತಿರೋದು. ಇದರಲ್ಲಿ ನನ್ನ ಅಭಿರುಚಿ ಬೇರೆ ಇದೆ, ನಿಮಗೆ ಬೇರೆ ಅಭಿರುಚಿ ಬೇರೆ ಕಾಣಿಸ್ಬೋದು. ಆದರೆ ನನ್ನ ಅಭಿರುಚಿ ಮತ್ತು ನಾನು ಈ ಬರ್ತಿರುವ ಪುಸ್ತಕಗಳ ಪ್ರಕಟಣೆಯ ಮಹಾಭಾರತದಲ್ಲಿ ಮಹಾಸ್ರೋತದಲ್ಲಿ ಯಾವ್ಯಾವ ಪುಸ್ತಕ ನನಗಿಷ್ಟವಾಯಿತು ಅನ್ನೋದನ್ನ ಇದು ಭಾಳ ವಿಶೇಷವಾಗಿ, ಮತ್ತು ಸಪ್ನಾದವರು ಇದುವರೆಗೂ ಮಾಡಿರುವ ಪುಸ್ತಕಗಳ ಪ್ರಕಟಣೆಗಿಂತಲೂ ಹೇಗೆ ಭಿನ್ನ ಸ್ವಲ್ಪ ವಿಶೇಷವಾಗಿರುವಂಥ ಕೆಲವು ಪುಸ್ತಕಗಳಿವೆ. ನಾನು ಅದನ್ನೇ ಈಗ ಹೇಳೋಕ್ಕೆ ಹೋಗ್ತಿರೋದು. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ನನಗೆ ಭಾಳ ಇಷ್ಟವಾದ ಎನ್ ಸುಂದರರಾಜ್ ಅವರ ಪುಸ್ತಕ ಬಹುಶಃ ಈ 69 ಪುಸ್ತಕಗಳಲ್ಲಿ ಒಂದು ವಿಶಿಷ್ಟವಾದ ಕೃತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಲೇ ಯಶಸ್ವಿ ಬದುಕು ಅಂತ ಹೇಳಿದೆ. ಅದು ಒಂದು ಜೀವನಕ್ಕೆ ಬೇಕಾದಂಥ ಒಬ್ಬ ಮನುಷ್ಯ, ಒಬ್ಬ ಪ್ರಾಯಕ್ಕೆ ಬಂದವನು ವಿದ್ಯಾಭ್ಯಾಸ ಆದಮೇಲೆ ಅವನು ಮುಂದೆ ಹೇಗೆ ಬದುಕನ್ನು ಯಶಸ್ವಿಯಾದ ಬದುಕನ್ನು ಮಾಡಬಲ್ಲ, ಅದು ಮಾಡೋದಕ್ಕೆ ಮೂಲ ಇಂಗ್ಲೀಷ್ನಲ್ಲಿ ಒಬ್ಬ ಡೇಲ್ ಕಾರ್ನೆಗಿ ಅಂತ ಒಬ್ಬ ವಿದ್ವಾಂಸ ಬರೆದಿರೋದನ್ನು ರಾಜೇಶ್ವರಿ ಜಯಕೃಷ್ಣ ಅನ್ನೋರು ಅದನ್ನು ಅನುವಾದ ಮಾಡಿದ್ದಾರೆ. ಈ ಅನುವಾದದಲ್ಲೂ ಕೂಡ ಭಾಳ ಚೆನ್ನಾಗಿದೆ. ಯಶಸ್ವಿ ಬದುಕು ಇಡೀ ಕಂಪ್ಲೀಟ್ ಅಲ್ಲಲ್ಲಿ ಪೂರ್ತಿ ಓದೋಕ್ಕಾಗಲಿಲ್ಲ, ಆದರೆ ಬಿಡಿಯಾಗಿ ಅಲ್ಲಲ್ಲಿ ಓದ್ತಾ ಹೋದಂತೆ ನನಗನ್ಸಿದ್ದು ಏನು ಅಂದರೆ, ಒಬ್ಬ ಬದುಕಿನಲ್ಲಿ ನಾವು ನಿರುತ್ಸಾಹ ತಾಳದೆ ಉತ್ಸಾಹದಿಂದ ಬದುಕನ್ನು ಚೆನ್ನಾಗಿ ಸಮೃದ್ಧವಾಗಿ ಕಟ್ಕೋಬೋದು ಅಂತಂದರೆ ಅದಕ್ಕೆ ಬೇಕಾದಷ್ಟು, ಈಗ ಹಿಂದಿನವರಾದರೆ ನಮ್ಮ ಅಜ್ಜ ಅಜ್ಜಿಯರು ಇರ್ತಿದ್ರು ಮನೆಯಲ್ಲಿ, ಈಗೆಲ್ಲ ಅವಿಭಕ್ತ ಕುಟುಂಬಗಳು ಮೊದಲಿತ್ತು, ಈಗೆಲ್ಲ ವಿಭಕ್ತ ಕುಟುಂಬಗಳು. ಈ ವಿಭಕ್ತ ಕುಟುಂಬಗಳಲ್ಲಿ ನಮಗೆ ಯಾರೀಗ ತಾಯಿ ಇಲ್ಲ, ತಂದೆ ಅಂತೂ ಹೇಳಲ್ಲ, ಅವನು 24 ಗಂಟೆ ಇರ್ತಾನೆ, ತಾಯಿ ಆದವಳು ಇನ್ನೊಂದು ಕಡೆ ಹೋಗಿರ್ತಾಳೆ. ತಾಯಿ ತಂದೆಗಳು ಇಲ್ದಿದ್ದಾಗ ಮಕ್ಕಳಿಗೆ ನಿಜವಾದ ಅರ್ಥದ ಬೆಳವಣಿಗೆಗಳಲ್ಲಿ ಹೇಗಿರಬೇಕು, ಮುಂದೆ ಅವರು ವಿದ್ಯಾಭ್ಯಾಸ ಮಾಡಿದ ಮೇಲೆ ತಮ್ಮ ಬದುಕನ್ನು ತಾವೇ ಕಟ್ಕೊಳ್ಳುವಾಗ ಬರೋ ಸಮಸ್ಯೆಗಳೇನು,
ಅದನ್ನು ಹೇಗೆ ನಾವು ನಿವಾರಣೆ ಮಾಡ್ಕೋಬೇಕು. ಈಗ ಉದ್ಯೋಗಕ್ಕೆ ಹೋದಾಗ ಉದ್ಯೋಗದಲ್ಲಿ ನಾವು ಯಶಸ್ಸನ್ನು ಗಳಿಸೋದು ಹೇಗೆ? ಆ ಉದ್ಯೋಗಕ್ಕೆ ಹೋದಾಗ ಯಶಸ್ಸು ಗಳಿಸಬೇಕಾದ್ರೆ ನಾವು ಯಾವ್ಯಾವ ಸಂಗತಿಗಳನ್ನು ನಮ್ಮಲ್ಲಿ ಇಟ್ಕೋಬೇಕು ಅನ್ನೋದನ್ನು ಈ ರಾಜೇಶ್ವರಿ ಜಯಕೃಷ್ಣ ಅವರು ಡೇಲ್ ಕಾರ್ನೆಗಿ ಅವರ ಬರಹವನ್ನು ಇಟ್ಕೊಂಡು ಮಾಡಿದ್ದಾರೆ. ಇನ್ನು ಜೆನ್ ಆಗಲೇ ಹೇಳಿದೆ ನಾನು, ಸಿ ಚಂದ್ರಪ್ರಕಾಶ್ ಜೆನ್ ಬಗ್ಗೆ. ಶಾಸ್ತ್ರೀಯ ಸಾಹಿತ್ಯ ಪರ್ವ ಅಂದರೆ ಹಬ್ಬನೂ ಹೌದು, ಪರ್ವ ಅಂದರೆ ಅಧ್ಯಾಯ ಅಂತ, ಅದನ್ನೇ ಪಬ್ಬ ಅಂತ ಹೇಳಿ ನಾವು ಪ್ರಾಕೃತದಲ್ಲಿ ಹೇಳ್ತೀವಿ. ಅದು ನಿಜವಾದ ಅರ್ಥ ಅಲ್ಲಿ ಓದುವಾಗ ನನಗೆ ಅನೇಕ ಕಡೆ ಮೇಷ್ಟ್ರಿಗೆ ಹೇಳಬೇಕು, ಕೆಲವು ಕಡೆ ಅಂತ ನಾನು ಸುಬೋಧ ರಾಮರಾಯರ ಬಗ್ಗೆ ಬರೆದಿರೋದಾಗಲಿ, ನರಸಿಂಹಾಚಾರ್ಯರ ಬಗ್ಗೆ ಬರೆದಿರೋದಾಗಲಿ, ಆಮೇಲೆ ಬೇರೆ ಅಣ್ಣಿಗೇರಿಯವರ ಬಗ್ಗೆ ಬರೆದಿರೋ ಲೇಖನ ಕೆಲವೆಲ್ಲ ಹಾಗೆ ನೆನಪಾಗುತ್ತೆ. ವಿಶೇಷವಾಗಿ ಸುಬೋಧ ರಾಮರಾಯನ ನಾವು ಮರೆತೇ ಬಿಟ್ಟಿದ್ದೀವಿ. ಅವರು ಎಷ್ಟು ಕೆಲಸವನ್ನು ಕನ್ನಡದಲ್ಲಿ ಮಾಡಿದ್ರು ಅನ್ನೋದನ್ನು, ಅದನ್ನೆಲ್ಲ ಸುಬೋಧ ರಾಮರಾಯರು ತೀರ್ಕೊಂಡಾಗ ಬರೆದಂಥ ಒಂದು ಲೇಖನ. ಅವರ ಬಿಡಿ ಬರಹಗಳೆಲ್ಲ ಒಟ್ಟಾಗಿ ನೋಡಿಕೊಂಡಾಗ ಅದೆಲ್ಲವೂ ಕೂಡ ವಿದ್ವತ್ ಲೇಖನಗಳು. ಆದರೆ ಯಾರು ಬೇಕಾದರೂ ಸಾಹಿತ್ಯದ ಓದುಗರು, ಸಾಹಿತ್ಯವನ್ನು ಓದುವುದಕ್ಕೆ ಪ್ರಾರಂಭ ಮಾಡೋರಿಗೆ ಈ ಪಠ್ಯಗಳನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಓದಿದ್ರೆ ನಾವು ಹೇಗೆ ಒಬ್ಬ ವ್ಯಕ್ತಿಯನ್ನು ಅರಳಿಸ್ಬೋದು ಅಂತ, ಹೇಗೆ ನಾವು ಬರಿಬಹುದು ಅಂತ. ಕೆಲವು ಕಡೆ ಅಂತೂ ಆತ್ಮಕೂರು ಶ್ರೀನಿವಾಸಾಚಾರ್ಯರ ಬಗ್ಗೆ ಬರೀತಾರೆ. ಅವರು ನನಗೆ ಗುರುಗಳಾಗಿದ್ದಂಥ ನನ್ನ ಗುರುಗಳಾದ ಇನ್ನೊಬ್ಬರು ಸಂಸ್ಕೃತದ ಗುರುಗಳು, ಆತ್ಮಗುರು ಶ್ರೀನಿವಾಸ ಶಾಸ್ತ್ರಾಚಾರ್ಯ ಮಗ, ತುಂಬ ವೆಂಕಟನಾಥಾಚಾರ್ಯ. ಅವರು ಎಂಥ ದೊಡ್ಡ ವಿದ್ವಾಂಸರು. ಅವ್ರ ತಂದೆ ಬಗ್ಗೆ ಗೊತ್ತಿರಲಿಲ್ಲ, ಆದರೆ ಆತ್ಮಕೂರು ಶ್ರೀನಿವಾಸಾಚಾರ್ಯರ ಬಗ್ಗೆ ಅಂತೂ ಮೊದಲನೇ ಬರವಣಿಗೆ ಬಹುಶಃ ಕನ್ನಡದಲ್ಲಿ ಅವ್ರ ಬಗ್ಗೆ ಯಾರೂ ಬರೆದಿಲ್ಲ. ಅಂದರೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿದ್ದಂಥ ವಿದ್ವತ್ ಪರಂಪರೆ ಒಂದಿದೆ. ಆ ವಿದ್ವತ್ ಪರಂಪರೆಯ ಅಪರೂಪದಂಥ ಕೆಲವರನ್ನೆಲ್ಲ ಪರಿಚಯವನ್ನು ಈ ಕೃತಿಯನ್ನು ಮಾಡಿಕೊಟ್ಟಿದ್ದಾರೆ, ಶಾಸ್ತ್ರೀಯ ಕೃತಿಯಲ್ಲಿ. ಆಮೇಲೆ ಭಾರತೀಯ ಭಜನೆಯ ಕಥೆವೇತೆ, ಇದು ನನಗೆ ಇಷ್ಟವಾದಂಥ ಇನ್ನೊಂದು ಕೃತಿ. ಅದು ಬಿ ಆರ್ ಸುಹಾಸ್ ಅವರ ಹಿತೋಪದೇಶ. ನಾನು ಆಗಲೇ ಹೇಳಿದೆ ಅದರ ಬಗ್ಗೆ. ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಅದನ್ನು ಅನುವಾದ ಮಾಡುವಾಗಲೂ ಸರಳವಾದ ಅನುವಾದ ಮಾಡಿದ್ದಾರೆ. ಹಿಂದಿ, ಇಂಗ್ಲೀಷು, ಸಂಸ್ಕೃತ ಮೂರನ್ನೂ ಇಟ್ಕೊಂಡಿರೋದ್ರಿಂದ ಅವರ ಅನುವಾದಕ್ಕೆ ಒಂದು ಸುಭಗತೆ ಬಂದಿದೆ ಅಂತ. ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿತೋಪದೇಶ ಕನ್ನಡದಲ್ಲಿ ಬಂದಿರಲಿಲ್ಲ. ಹಿತೋಪದೇಶದ ಬಿಡಿಯಾದಂಥ ಕೆಲವು ಕಥೆಗಳು ಮಾತ್ರ ಕನ್ನಡಕ್ಕೆ ಅನುವಾದ ಮಾಡಿದರು ಹಿಂದೆ. ಹಾಗೆ ಕೇಶವ ಶರ್ಮರ ಸಂಸ್ಕೃತಿ ಮತ್ತು ನವಚಾರಿತ್ರಿಕವಾದ, ಸಿ ಕೆ ನಾಗರಾಜರ ಪೃಥ್ವಿವಲ್ಲಭ. ನಾನು ಅದನ್ನು ನಿನ್ನೆ ರಾತ್ರಿ 10 ಗಂಟೆ ಕೈ ತೊಗೊಂಡವನು ಬೆಳಗಿನ ಜಾವ 2:30-3 ಗಂಟೆ ಮುಗಿಸಿದೆ. ಅದನ್ನ ಓದುವಾಗ ಸಿ ಕೆ ನಾಗರಾಚಾರ್ಯರ ಬರವಣಿಗೆನೇ ಅದು. ನಮ್ಮಲ್ಲಿ ಚಾರಿತ್ರಿಕ ಕಾದಂಬರಿಯನ್ನು ಅಷ್ಟು ಬಲವಾಗಿ, ಎಷ್ಟು ಶಕ್ತಿಯುತವಾಗಿ, ಮೈಯಲ್ಲಿ ರೋಮಾಂಚನ ಹುಟ್ಟೋ ಹಾಗೆ, ಉತ್ಸಾಹ ಬರೋ ಹಾಗೆ, ಯಾವನಾದರೂ ಒಬ್ಬ ಹೆಳವಾದಂಥವನು ನೆಗೆದು ಆಚೆಗೆ ಹೋಗಬೇಕು, ಮೇಲಕ್ಕೆ ಹತ್ತಬೇಕು ಅನ್ನೋ ಹಾಗೆ ಬರವಣಿಗೆ ಅವರದು. ನಿಜವಾಗ್ಲೂ ರೀ ಅಪರೂಪದ ಬರವಣಿಗೆ. ನಾನು ಸಿ ಕೆ ನಾಗರ ಪಟ್ಟಮಾದೇವಿ ಶಾಂತಲಾದೇವಿ ಓದಿ ಅವರನ್ನು ಹುಡ್ಕೊಂಡು ಹೋಗಿದ್ದೆ. ಗಿರಿನಗರದ ಹತ್ರ ಎಲ್ಲೋ ಇದ್ದರು, ಪದ್ಮನಾಭ ನಗರದಲ್ಲಿ. ಅವರ ಮನೆಗೆ ಹೋಗಿ ಮಧ್ಯಾಹ್ನ ಕೂತ್ಕೊಂಡು ಅವ್ರ ಮನೇಲಿ ಊಟ ಮಾಡಿ ಅವರ ಇಡೀ ಕುಟುಂಬದ ಪರಿಚಯ ಮಾಡಿಕೊಂಡು ನಾನು. ಸಿ ಕೆ ನಾಗರಾಜರ ಎಲ್ಲ ಪಟ್ಟಮಾದೇವಿ ಶಾಂತಲಾದೇವಿ ನಾನು ಮೊದಲು ಓದಿದ್ದು. ಪೃಥ್ವಿವಲ್ಲಭ ನಾನು ಸಿಕ್ಕಿರಲಿಲ್ಲ. ಆದರೆ ಈಗ ಓದೋದಕ್ಕೆ ಸರ್ವೇಶ್ ಅವರು, ಅವ್ರ ಮಗ ಸರ್ವೇಶ್ ಒಂದು ಮಾಡಿಕೊಟ್ಟಿದ್ದಾರೆ. ಇದು ಭಾಳ ವಿಶೇಷವಾದ್ದು. ಇನ್ನು ದೇವರ ಕಥೆಗಳನ್ನು ನೀವು ಓದಬೇಕು ಅಂತ ಮಾತ್ರ ಹೇಳ್ತೀನಿ, ನಾನು ಅದರ ಬಗ್ಗೆ ಹೆಚ್ಚು ಹೇಳೋಕ್ಕೆ ಹೋಗಲ್ಲ. ನನಗೆ ಪ್ರಾತಸ್ಮರಣೆ ಅವರ 13 ಕಾದಂಬರಿಗಳನ್ನು ಸಮಗ್ರ ಕಾದಂಬರಿಯಲ್ಲಿ 5 ವಾಲ್ಯೂಮ್ಗಳಲ್ಲಿ ಸಂಪುಟಗಳಲ್ಲಿ ಸೇರಿಸಿ ಅದಕ್ಕೆ ವಿಶೇಷವಾದ ಅನುಬಂಧಗಳೆಲ್ಲ ಹಾಕಿ ಅವರ ಮೊದಲ ಮುದ್ರಣದ ಪ್ರತಿ ಮುಖಪುಟಗಳನ್ನೆಲ್ಲ ಜೊತೆಗಿಟ್ಟು ಅವರ ಏನೇನು ಬರೆದಿದ್ರೋ ಅದು ಸಂಬಂಧಪಟ್ಟಾಗೆ ಹಿನ್ನುಡಿ, ಮುನ್ನುಡಿ, ಬೆನ್ನುಡಿ ಎಲ್ಲವನ್ನೂ ಸೇರಿಸ್ಬಿಟ್ಟು 5 ಸಂಪುಟಗಳಲ್ಲಿ ಅವರ ಸಮಗ್ರ ಕಾದಂಬರಿಗಳನ್ನು ಒಂದು ತಂದಿದ್ದೆ. ಅದಕ್ಕಿಂತ ಹಿಂದೆ ದೇವಡವರ ಎಲ್ಲ ಲೇಖನಗಳನ್ನು ಸೇರಿಸಿ ಮಾಡಿದ್ದೆ. ಅದನ್ನು ಸಪ್ನ ದೇವಡು ಅವರ ಎಲ್ಲ ಸಮಗ್ರ ಲೇಖನಗಳದೊಂದು ಸಂಪುಟವನ್ನು ಭಾಳ ಒಂದು 10 ವರ್ಷಗಳ ಹಿಂದೆಯೇ ತಂದಿದ್ದರು. ಈಗ ಅವರದ 3ನೇ ಭಾಗದಲ್ಲಿ ನಾನು ದೇವಡು ಕಥಾಲೋಕ ತಂದಿದ್ದೀನಿ. ಇಲ್ಲಿಗೆ ನನ್ನ ಬಹುಶಃ ದೇವರ ಬಗ್ಗೆ ನನಗಿದ್ದಂಥ ಒಂದು ಋಣ ನಾನು ತೀರಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಮಾಡುವಾಗ ನನಗೆ ಶತಾವಧಾನಿ ಗಣೇಶ್ ನನಗೆ ಹೆಚ್ಚು ಸಹಾಯ ಮಾಡಿದರು. BN ಶಶಿಕಿರಣ್ ನನ್ನ ಜೊತೆಗೆ ಇದ್ದರು. ಕೆಲವು ಅಪರೂಪದಂಥ ಗೋಖಲೆನಲ್ಲಿದ್ದಂಥ DVG ಅವರ ಬಳಿ ಇದ್ದಂಥ ಇದೆಲ್ಲ ಪುಸ್ತಕಗಳೆಲ್ಲ ಗೋಖಲೆ ಇನ್ಸ್ಟಿಟ್ಯೂಟ್ ಬಂದಿದೆ. ಆ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಆ ಹಳೆಯ ಇದನ್ನೆಲ್ಲ ತೆಗೆದು ನೋಡಿ ಇದೆಲ್ಲ ಮಾಡಿಕೊಂಡೆ. ಬಟ್ ತುಂಬ ಚೆನ್ನಾಗಿದೆ, ಅಪರೂಪದ. ಇದು ನಾನು ಸಂಪಾದಿಸಿದ್ದು ಅಂತಲ್ಲ, ಆದರೆ ಹೆಚ್ಚು ಕಡಿಮೆ 1-2 ಬಿಟ್ಟಿರ್ಬೋದಾದರೆ ಉಳಿದ ಎಲ್ಲ ಕಥೆಗಳನ್ನು ಒಟ್ಟಾಗಿ ತಂದಿದ್ದೀನಿ. ಅದನ್ನು ಬುದ್ಧಿ ಕಥೆಗಳಿಂದ ಹಿಡಿದು
1926 ಅನುಕ್ರಮವಾಗಿ ಕಥೆಗಳು ಸಂಕಲನ ಹೇಗೆ ಬಂತು ಅದೇ ರೀತಿಯಲ್ಲಿ ಅದನ್ನು ಜೋಡಿಸಿದ್ದೀನಿ, 3 ಭಾಗ ಮಾಡಿದ್ದೀನಿ ಅದನ್ನು. ಇನ್ನು ನೂತನ ಲೇಖಕರ ಪ್ರವೇಶ, ಇದು ಬಹುಶಃ 69ರ ಇನ್ನು 2 ಅಥವಾ 3 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ನನಗೆ ಈ ಇಡೀ 69 ಪುಸ್ತಕಗಳನ್ನು ಲೋಕಾರ್ಪಣೆಯಾದ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದ ಕೆಲವು ಕೃತಿಗಳ ಬಗ್ಗೆ ನಾನು ಎತ್ತಿ ಹೇಳೋದಕ್ಕೆ ಇಷ್ಟಪಟ್ಟಿದ್ದು. ಎರಡನೇದೇನೆಂದರೆ ನೂತನ ಲೇಖಕರ ಪ್ರವೇಶ ಆಗಿದೆ. ಈ ವರ್ಷ ಅನೇಕರು, ಉದಾಹರಣೆಗೆ ಎಂ ಬಿ ಕಟ್ಟಿ, ಸಂತೋಷ್ ಕುಮಾರ್ ಎಸ್ ಕಂಬಾರ, ವಸಂತ ವೀನಾಶಿ, ಶರಣಪ್ಪ ಚಲವಾದಿ, ಹನುಮಂತ ಬಿ ಮೇಲ್ಕೇರಿ, ಪ್ರಕಾಶ ಸಂಗಮ, ಇವರು ಒಂದೊಂದು ಪುಸ್ತಕದ ಪ್ರಕಟಣೆ ಕೂಡ ಹೊಸ ಲೇಖಕರಿಗೆ ಈ ವರ್ಷ ಹೇಗೆ ಉತ್ಸಾಹದಿಂದ ನಿತಿನ್ ಶಾ ಮತ್ತು ದೊಡ್ಡೇಗೌಡ ಅವರು ಸೇರಿ ಇವತ್ತಿನ ಇದರಲ್ಲಿ ಇವರೆಲ್ಲ ಕಲ್ಯಾಣ ಕರ್ನಾಟಕ ಸೇರಿದವರು, ಕಲ್ಯಾಣ ಕರ್ನಾಟಕದ ಬರಹಗಾರರು. ಅವರು ಕಲ್ಯಾಣ ಕರ್ನಾಟಕದಲ್ಲಿ ಇಂಥ ಒಬ್ಬ ಬರಹಗಾರ ಅವರು ಮುಂದೆ ಒಳ್ಳೆಯ ರೀತಿಯಿಂದ ಬೆಳೀಬಲ್ಲರು ಅನ್ನೋದು ಈ ಪುಸ್ತಕಗಳನ್ನು ಓದುವಾಗ ನನಗನ್ಸೋದು. ಇದು ಹೊಸ ಲೇಖಕರಿಗೆ ಆದ್ಯತೆ ಕೊಡುವ ಒಂದು ಸಂಪ್ರದಾಯನ ಈ ವರ್ಷ ಹೆಚ್ಚಾಗಿ ಮಾಡಿದ್ದಕ್ಕಾಗಿ ನಾನು ಸಪ್ನ ಬುಕ್ ಹೌಸ್ಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ವಿಶೇಷ 3ನೇ ಅಂಶ ಏನು ಅಂದರೆ ಸಾಹಿತ್ಯದ ಎಲ್ಲ ಪ್ರಕಾರಗಳಿವೆ, ಯಾವ ಪ್ರಕಾರಗಳನ್ನು ಬಿಟ್ಟಿಲ್ಲ ಅವರು. ಆರೋಗ್ಯ, ವಿಜ್ಞಾನ, ಪ್ರಬಂಧ, ನಾಟಕ, ಕಾವ್ಯ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನೂ ತಗೊಂಡು 69 ಕೃತಿಗಳನ್ನು ಲೋಕಾರ್ಪಣೆ ಮಾಡೋದೊಂದು ವಿಶೇಷ. ಮತ್ತು ವಿಶೇಷ ಏನು ಅಂದರೆ ನಾಟಕಗಳ ಪ್ರಕಟಣೆ ಅದು ಇಳಿಗಾಲದ ಸ್ಥಿತಿಯಲ್ಲಿದೆ. ಪ್ರಬಂಧ ಸಾಹಿತ್ಯ, ಈಗ ಪ್ರಬಂಧಗಳು ಬರೀಬಹುದು, ಅದರ ಏರಿಕೆ ಕ್ರಮದಲ್ಲಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ವಿಶ್ವೇಶ್ವರ ಭಟ್ರು, ರಾಜು ಅಡ್ಕಳ್ಳಿ ಅವರು, ನಂದಿನಿ ಹೆದ್ದುರ್ಗ ಅವರು, ಹೊಸಬರು ಇನ್ನಷ್ಟು ಈ ಪ್ರಬಂಧಗಳನ್ನು ಬರಿತಾ ಹೋಗಬೇಕು ಅಂತ, ಅವರ ಪ್ರಬಂಧಗಳ ಮೂಲಕ ಒಂದು ಪ್ರಬಂಧದ ವಿಸ್ತಾರ ಆಗೋದಕ್ಕೆ ಸಾಧ್ಯ ಇದೆ ಅಂತ. ಆಮೇಲೆ ಸಂಶೋಧನೆಗೆ ಸಂಬಂಧಿಸಿದ ಕೃತಿಗಳಲ್ಲಿ ನಾವು ಈಗಿನ ಯಾರು ಸಂಶೋಧಕರಿದ್ದಾರೆ ಅವರೆಲ್ಲ ಭಾಳ ಗಮನಿಸಬೇಕಾದ್ದೇನು ಅಂದರೆ ಆಕರಗಳನ್ನು ಸರಿಯಾಗಿ ಸಂಗ್ರಹ ಮಾಡಬೇಕು, ಆಮೇಲೆ ಸರಿಯಾಗಿ ವಿಶ್ಲೇಷಣೆ ಕೊಡಬೇಕು. ಟಿಪ್ಪಣಿಗಳನ್ನು ಖಚಿತವಾಗಿ ಕೊನೆ ಟಿಪ್ಪಣಿಯೋ ಅಡಿ ಟಿಪ್ಪಣಿ ಕೊಡುವಾಗ ಆ ಟಿಪ್ಪಣಿನಲ್ಲಿ ಹೇಗಿರಬೇಕು ಅಂತ ಒಂದು ಮಾದರಿ ಕನ್ನಡ ವಿಶ್ವವಿದ್ಯಾಲಯ ಒಂದು ಮಾದರಿನ ಹಾಕ್ಕೊಟ್ಟಿದೆ. ಹೀಗೆ ಹೀಗೆ ಮಾಡಬೇಕು ಅಂತ, ಸಂಶೋಧನಾ ಲೇಖನಗಳನ್ನು ಅಥವಾ ಸಂಶೋಧನಾ ಕೃತಿ ಬರೆಯುವಾಗ ಹೇಗಿರಬೇಕು ಅಂತ, ಇವುಗಳ ಬಗೆಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ. ಯಾರು ವಿಮರ್ಶೆ ಮತ್ತು ಸಂಶೋಧನೆ ಬಗ್ಗೆ ಈ ಕೃತಿಗಳು ಪ್ರಕಟ ಆಗಿದೆಯೋ ಆ ಕೃತಿಕಾರರಿಗೆ ಒಂದು ಸಣ್ಣ ಕಿವಿ ಮಾತು ಅಷ್ಟೇ ನಂದು. ಬರವಣಿಗೆಯಲ್ಲಿ ಸ್ಪಷ್ಟತೆ ಇರಬೇಕು, ಖಾಚಿತ್ಯ ಇರಬೇಕು. ಖಾಚಿತ್ಯ ಮತ್ತು ಯಾವುದೋ ಒಂದು ವಿಷಯ ತಗೊಂಡಾಗ ಆ ವಿಷಯಕ್ಕೆ ಅನುಗುಣವಾಗಿ ಅದನ್ನು ಸಮರ್ಪಕವಾಗಿ ಹೆಣಿಗೆ ಮಾಡಬೇಕು. ಅಲ್ಲಿ ಹಾಸು ಮತ್ತು ಹೊಕ್ಕು ಎರಡೂ ಇದ್ರೇ ಅದು ಜೀವನ ಪಟ. ನೈಗೆ ಆಗಬೇಕಾದ್ರೆ ಹಾಸು ಹೊಕ್ಕು ಎರಡೂ ಬೇಕೇ ಬೇಕು. ಆ ಹಾಸು ಹೊಕ್ಕುಗಳಲ್ಲಿ ವಿಳಂಬಿತವೋ ಅವಿಳಂಬಿತವಾದರೆ ಅದು ಕಷ್ಟ ಆಗ್ತದೆ. ಮತ್ತು ವಿಶೇಷ ಏನಂದರೆ ಸಂಶೋಧನೆ ಬಗೆಗೆ ನಮ್ಮಲ್ಲಿ ಹೆಚ್ಚು ಜನ ಈಗ ತೊಡಗ್ತಾ ಇಲ್ಲ ಅನ್ನೋದು. ತುಂಬ ಮೇಲ್ಮೇಲೆಯ ಹಂತಗಳಲ್ಲಿಯೇ ಮುಗಿಸುವಂಥ ಕಾಲಘಟ್ಟದಲ್ಲಿ ಸ್ವಲ್ಪ ಆಶೆ ಕಿರಣ ಈ ವರ್ಷ ಪ್ರಕಟವಾಗಿರುವಂಥ 10-12 ಕೃತಿಗಳಲ್ಲಿ ನಮ್ಗೆ ಕಾಣಿಸುತ್ತೆ. ಇಲ್ಲ, ಈತ ಬೆಳೆಯಬಲ್ಲ, ಇನ್ನಷ್ಟು ಮಾರ್ಗದರ್ಶನ ಮಾಡಿದ್ರೆ ಆತ ನಡೆಯಬಲ್ಲ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ಲೇಖಕರು ತೊಗೊಂಡಾಗ ನಾನು ದೊಡ್ಡೇಗೌಡ ಜೊತೆ ಮಾತಾಡ್ತಾ ಹೇಳಿದೆ, ಸ್ವಲ್ಪ ಕರಡು ತಿದ್ದೋದು ಬೇಕಾಗಿತ್ತು. ಅಲ್ಲಲ್ಲಿ ಒಂದು ಯೂನಿಫಾರ್ಮಿಟಿ ಅನ್ನೋದು ಬೇಕು ಅಂತ. ಈಗ ಕತೆ ಕಾದಂಬರಿಗಳಿಗೆ ಒಂದು ಕತೆಗೆ ಒಂದು ಯೂನಿಫಾರ್ಮಿಟಿ ಇದೆ, ಆಮೇಲೆ ಕಾದಂಬರಿಗೆ ಒಂದಿದೆ, ಲೇಖನಗಳಿಗಿದೆ, ಸಂಶೋಧನೆಗಳಿಗಿದೆ, ಬೇರೆ ಬೇರೆಗಳಿಗೆ ಅದಕ್ಕೊಂದು. ನಿತಿನ್ ಶಾ ಅವರಿಗೆ ಹಿಂದೆ 1-2-3 ಸರಿ ಹೇಳಿದ್ದೆ, ಒಬ್ಬ ಕಾಪಿ ಎಡಿಟರ್ನ ನೀವು ನೇಮಕ ಮಾಡಿಕೊಂಡ್ರೆ ಈ ಇಡೀ ಕೃತಿಗಳನ್ನೆಲ್ಲ ಬಂದ ಮೇಲೆ ಅದನ್ನು ಒಂದು ಏಕರೂಪವಾಗಿ ಮಾಡಿ ಅದಕ್ಕೊಂದು ಸರಿಯಾದ ರೀತಿಯಿಂದ ಒಂದು ಫೋಕಸ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ. ನಮ್ಮಲ್ಲಿ ಆ ಥರದ ಕಾಪಿ ಎಡಿಟರ್ನ ಇಟ್ಕೊಳ್ಳೋ ಅಂಥ ಸಂಪ್ರದಾಯ ನಮ್ಮಲ್ಲಿಲ್ಲ. ಆದರೆ ಹಳೆಯ ವಿದ್ವಾಂಸರೆಲ್ಲ ಕಾಪಿ ಎಡಿಟರ್ ಅವರೇ ಸ್ವತಃ ಲೇಖಕರು ಆಗಿದ್ದರು, ಅವರೇ ಕಾಪಿ ಎಡಿಟರ್ ಆಗಿದ್ದರು, ಅವರೇ ಕರುಳು ತಿಂತಾಯಿದ್ರು. ಒಂದು ತಪ್ಪಿಲ್ಲದೇ ಪುಸ್ತಕ ಪ್ರಕಟಣೆ ಆಗ್ತಿತ್ತು. ಆ ರೀತಿ ಪ್ರಕಟಣೆ ಆಗ್ತಿತ್ತು ಅನ್ನೋದಕ್ಕೆ ಶಾಸ್ತ್ರಿಗಳೇ ಅದಕ್ಕೆ ಅವರ ಕೃತಿಗಳಿಂದ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ಒಳ್ಳೆಯ ಮಾರ್ಗದರ್ಶನ ಈಗಲೂ ಕೂಡ ಅವರು ಮಾಡ್ತಾಯಿದ್ದಾರೆ. ಇಷ್ಟನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ನನಗೆ ಇವತ್ತು ಈ 69 ಕೃತಿಗಳ ಬಗ್ಗೆ ಮಾತಾಡ್ತಾ, ವಿಶೇಷವಾಗಿ ಸಪ್ನ ಬುಕ್ ಹೌಸ್ ಕಳೆದ ವರ್ಷಗಳಿಂದ ಮಾಡ್ತಿರೋ ಈ ಪುಸ್ತಕ ಹಬ್ಬದಲ್ಲಿ ಇದು 3ನೇ ವರ್ಷ ನಾನು ಈ ಕೃತಿ ವಿಸ್ತಾರವನ್ನು ಮಾಡಿಕೊಡ್ತಿರೋದು. ಇಲ್ಲಿಗೆ ನಾನು ಈ 3ನೇ ವರ್ಷಕ್ಕೆ ಕೊನೆಗೊಳಿಸ್ಕೊಳ್ತೇನೆ. ಇನ್ನೊಬ್ಬರು ಹೊಸಬರು ಬರಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ತುಂಬ ಸಮಾಧಾನದಿಂದ ಲೇಖಕರಿಗೆ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ, ಅಭಿವಂದಿಸ್ತೀನಿ. ಅಭಿನಂದನೆ ನನ್ನ ಸ್ನೇಹಿತರಿಗೆ, ಅಭಿವಂದನೆ ಹಿರಿಯರಿಗೆ. ಹೀಗೆ ಅಭಿನಂದನೆ ಮತ್ತು ಅಭಿವಂದನೆ ಎರಡೂ ಹೇಳ್ತಾ ನಿಮ್ಮ ಉತ್ಸಾಹದಿಂದ ಇನ್ನಷ್ಟು ಬರವಣಿಗೆ ಬರೀರಿ. ಬರವಣಿಗೆ ಬರಿತಾ ನಿಮ್ಮಷ್ಟು ಪಕ್ವ ಆಗುತ್ತೆ, ಹದ ಆಗುತ್ತೆ.
ಪಕ್ವತೆ ಮತ್ತು ಹದ ಬರೋದು ಯಾವಾಗಂದರೆ ನನ್ನ ಬರವಣಿಗೆನ ನಾನೇ ಮತ್ತಷ್ಟು 2-3 ಸರಿ ಓದೋದು. ಉದಾಹರಣೆಗೆ ನಾನು ಲೇಖನ ಬರೆದ್ರೆ ಅದನ್ನು ನಾನು 3 ಸರಿ ನೋಡ್ತೀನಿ. 4ನೇ ಸರಿ ಮತ್ತೆ ಅದನ್ನು ತಿದ್ತೀನಿ, ಎಲ್ಲೆಲ್ಲಿ ಆ್ಯಡ್ ಮಾಡ್ಬೋದು, ಏನೇನು ಸೇರಿಸ್ಬೋದು, ಏನೇನು ಮಾಡ್ಬೋದು ಅಂತ. ಆ ಥರದ ಕೆಲಸಗಳನ್ನು ಉದ್ದೂಕು ಮಾಡ್ತಾ ಹೋಗಬೇಕು. ಇದನ್ನು ಪದವಿಟ್ಟಳುವುದೊಂದು ಅಗ್ಗಳಿಕೆ ಮಾಡೋಕ್ಕೆ ಈ ವಿಮರ್ಶೆ ಮತ್ತು ಬರವಣಿಗೆಯಲ್ಲಿ ಸಾಧ್ಯ ಇಲ್ಲ. ಕಥೆ ಕಾದಂಬರಿನಲ್ಲೇ ಬರೆದು ಹೋಗ್ಬಿಡ್ಬೋದು, ಆಮೇಲೆ ಅದು 1-2 ಪರಿಚಯಗಳು ಮಾಡಿಕೊಳ್ಳುತ್ತೆ ಮುಂದೆ. ಆದರೆ ಬರವಣಿಗೆಯಲ್ಲಿ ಮಾತ್ರ ನಮಗೆ ತೃಪ್ತಿ ಕೊಡಬೇಕು. ಮೊದಲು ನನಗೆ ತೃಪ್ತಿ, ಮೊದಲು ನನ್ನ ಬರವಣಿಗೆ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಅದು ಬರವಣಿಗೆ ಆಗುತ್ತೆ. ಹಾಗಾಗಿ ನಮ್ಮ ಲೇಖನ ವ್ಯವಸಾಯ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ನಾವು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ನನಗೆ ಇಷ್ಟು ಮಾತಾಡೋದಕ್ಕೆ ಸಮಯಾವಕಾಶವನ್ನು, ವಿಶೇಷ ಕಾಲಾವಕಾಶವನ್ನು ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ಮತ್ತು ನಿತಿನ್ ಶಾ ಅವರಿಗೆ, ದೊಡ್ಡೇಗೌಡರಿಗೆ, ನಿಮಗೆ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ.